ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯವೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೀಚಕ ಮತ್ತು ಉಪಕೀಚಕ 8 ಜನಗಳ ಸಂಹಾರವನ್ನು ಮಾಡಿ ಆಯಿತು. ಕೀಚಕರು 100 ಜನ, ಇವರು 100, ಇವರು 100, 105, ಒಟ್ಟು ಎಷ್ಟಾಯಿತು? 106. ಸೊ 106 ಜನಗಳನ್ನು ಕೊಂದಿರೋದು ಏನರ್ಥ ಅಲ್ಲಿಗೆ? 106 ಅಂದ್ರೆ ಅಷ್ಟ, ತುಂಬ 106 ಜನ ಸೇರಿದ್ರು ಏನರ್ಥ? ತುಂಬ ಜನ. ಅವರೆಲ್ಲ ಯಾರವರು? ಕಾಮಿ ಏನಹಿ ಕೀಚಕೋ ವಿನಿಹತಃ. ವಾದಿರಾಜ ಸ್ವಾಮಿಗಳು ಮಧ್ವಾಷ್ಟಕದಲ್ಲಿ ಹೇಳಬೇಕಾದ್ರೆ ಅವನು ಯಾರು? ಅವನು ಕಾಮದ ಸಂಕೇತ. ಇವರೆಲ್ಲ ಎಂಥವರು? ಕಾಮಿಗಳು ಅಂತ ಅರ್ಥ. ಕಾಮನೆಗಳು ಎಷ್ಟಿರುತ್ತೆ? 106 ಕಾಮನೆಗಳು ಅಂತ ಹೇಳೋದಿಲ್ಲ. 106 ಕಾಮನೆಗಳನ್ನು ಭೀಮಸೇನರು ಸಂಹಾರ ಮಾಡಿದರು. ಆದ್ದರಿಂದ ಭೀಮ ಕಾಮ. ಸೊ ಕಾಮ ಪರಿಹಾರಕ್ಕೆ ಯಾರು ಬೇಕಾಗ್ತಾ ಇದ್ದಾಗ ಭೀಮ. ಅದಕ್ಕೆ ಹರಿ ವಾಯುಗಳ ಹೊರತು ಬೇರೆ ಯಾರಿದ್ದರೂ ಕೂಡ ಕಾಮಾದಿಗಳ ನಾಶ ಸಾಧ್ಯ ಇಲ್ಲ. ಆದ್ದರಿಂದ ಅವರಿಬ್ಬರು ಶರಣು ವಕ್ರ ಮಾತ್ರ ಸಾಧ್ಯ. ಕಲಿಯುಗದಲ್ಲಿ ಭಾರಿ ಜಾಸ್ತಿ ಅವು. ಆದ್ದರಿಂದ ವಿಶೇಷವಾಗಿ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಅರ್ಥ. ಏವಂ ಯತ್ನಾತ್ ತಪಸಾ ತೈರವಾಪ್ತೋ ವರಹ ಶಿವಾದಚಯತ್ವಂ ರಣೇಶು ಅವಧ್ಯತಾ ಚೈವ ಷಡುತ್ತರಾಸ್ತೆ ಶತಂ ಹತಾಃ ಭೀಮಸೇನೇನ ಸಂಖ್ಯೇ. ಏವಂ ಹೀಗೆ ಯತ್ನಾತ್ ತಪಸಾ ತೈಹಿ ಅವಾಪ್ತಃ ವರಹ ಶಿವಾತ್ ಅಜಯತ್ವಂ ರಣೇಶು ಅವಧ್ಯತಾ ಚ ಏವ ಷಡುತ್ತರಾಃ ತೇ ಶತಂ ಹತಾಃ ಭೀಮಸೇನೇನ ಸಂಖ್ಯೆ. ಏವಂ ಹೀಗೆ ಯತ್ನಾತ್ ಭಾರಿ ಪ್ರಯತ್ನಪಟ್ಟು ತಪಸ್ಸು ಮಾಡಿ ತೈಹಿ ಅವರಿಂದ ಶಿವಾತ್ ವರಹ ಅವಾಪ್ತಃ ಶಿವರಿಂದ ವರವನ್ನು ಪಡೆಯಲ್ಪಟ್ಟಿತ್ತು. ಆದರೆ ಅಜಯತ್ವಂ ಜೊತೆಗೆ ಯುದ್ಧದಲ್ಲಿ ರಣೇಶು ಯುದ್ಧಗಳಲ್ಲಿ ಅಜೇಯತ್ವ, ಒಂದು ಅವಧ್ಯತ್ವ ಅಜೇಯತ್ವ 2 ವರ ಪಡ್ಕೊಂಡಿತ್ತು. ಅವಧ್ಯತಾ ಚೈವ ಷಡುತ್ತರಾಸ್ತೆ. ಒಟ್ಟು 106 ಜನ. ಷಟ್ ಉತ್ತರ, ಅಷ್ಟೋತ್ತರ, ಷಡುತ್ತರ. ತೇ ಶತ ಅದು ಪಂಚೋತ್ತರ, ಷಡುತ್ತರ, ಅಷ್ಟೋತ್ತರ. ಹೀಗೆ ಶತಂ ಹತಾಃ 8 ಜನಗಳು ಭೀಮಸೇನೇನ ಸಂಖ್ಯೆ ಯುದ್ಧದಲ್ಲಿ ಭೀಮಸೇನೇನ ಹತಾಃ. ಎಲ್ಲೂ ಭೀಮಸೇನ ಯಾರನ್ನು ಮೋಸದಿಂದ ಕೊಂದಿಲ್ಲ. ಹೇಗೆ ಕೊಂದಿರೋದು? ಯುದ್ಧದಲ್ಲೇ ಕೊಂದಿರೋದು. ಅವರವರು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೋ ಅದರಲ್ಲೇ ಕೊಂದಿರೋದು. ಮತ್ತು ಬೇರೆ ಇದರಲ್ಲೆಲ್ಲ. ಆ ದೃಷ್ಟಿಯಿಂದ ಸಂಖ್ಯೆ ಹಾಗಿರ್ ಯಾಕೆ ಗೊತ್ತಾ? ಅಜ್ಞಾತವಾಗಿ ಯಾಕೆ ಕೊಲ್ಲಬೇಕಾಗಿತ್ತು ಅಂದರೆ ಅಜ್ಞಾತವಾಸವಾದ್ದರಿಂದ ಏನು ಮಾಡಿದರು? ಅವರೇ ಹಾಕಿದ ಕರಾರದು. ಅಜ್ಞಾತವಾಗಿರಬೇಕು ಅಂತ ಅವರೇ ಹೇಳಿದ ಮೇಲೆ ಹಾಗೆ ಕೊಲ್ಲಬೇಕು. ಗೊತ್ತಾಯ್ತಾ? ಆದ್ದರಿಂದ ಅದು ಏನಲ್ಲ, ಅಜ್ಞಾತ ಹಾಕೋದೇ ತಪ್ಪು ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅವರು ಅಧರ್ಮ ಮಾಡಿಲ್ಲ. ಸಂಖ್ಯೆ ಅಂದರೆ ಯುದ್ಧ. ಸಂಖ್ಯೆ ಬೇರೆ, ಅದು ಸಂಖ್ಯಾ ಬೇರೆ. ಸಂಖ್ಯಾ ಅಂದರೆ ಯುದ್ಧ, ಸಂಖ್ಯಾ ಅಂದರೆ ಸಂಖ್ಯೆಗಳು. ಜ್ಞಾನ ಅಂತಲೂ ಅರ್ಥ ಇದೆ. ತೈರವಾಪ್ತಃ ಗಂಧರ್ವ ಇತ್ತೇವ ನಿಹತ್ಯ ಸರ್ವಾನ್ ಮಮೋದ ಭೀಮೋ ದ್ರೌಪದಿ ಚಾಥ ಕೃಷ್ಣಾಂ ಯಾಹೀತ್ಯೂಚೆ ತಾಂ ಸುದೇಷ್ಣಾ ಭಯೇನ ತ್ರಯೋದಶಾಹಂ ಪಾಲಯ ಇತ್ಯಾಹ ತಾಂಸಾ ಅಸ್ತ್ವಿತ್ತೇನಾಮಾಹ ಭಯಾತ್ ಸುದೇಷ್ಣಾ ತಥಾ ಅವಸನ್ ಪೂರ್ಣಮಬ್ಧಂ ಚ ತೇ ಅತ್ರ. ಗಂಧರ್ವ ಇತಿ ಏವ ನಿಹತ್ಯ ಸರ್ವಾನ್. ಗಂಧರ್ವರು ಇವರೆಲ್ಲ ಹೇಳಬೇಕಾದ್ರೆ ಗಂಧರ್ವ ಇದ್ದಾರೆ, ಭಾರಿ ಪರ್ವತ ಗಂಧರ್ವ ಇದ್ದಾನೆ, ಇದೆಲ್ಲ ಹೇಳಿದ್ರಲ್ಲ, ಅದೇ ಹೆಸರಿನಿಂದಾನೆ. ಸುದ್ದಿ ಏನಂತ ಹೇಳಿತ್ತು ಎಲ್ಲ ಕಡೆಗೂ ಕೂಡ? ಈ ಸೈರಂದ್ರಿನ ಕೆಣಕಿದ ಸೈರಂದ್ರಿಯ ಗಂಡಂದ್ರೆಲ್ಲ ಗಂಧರ್ವರು, ಅದರ ಭಾರಿ ಬಲಿಷ್ಠ ಅಂತ ಒಬ್ರು ಹೇಳಿದ್ದಾರೆ, ಆತ ಬಂದು ಕೊಂದಿರಬೇಕು ಅಂಥೇಳಿ ಗಂಧರ್ವಹತ ಅಂತಾಯಿತು. ಭೀಮಹತ ಅಂತ ಜನಕ್ಕೆ ಗೊತ್ತಾಗಿದ್ದು ಆಮೇಲೆ, ಆಗ ಗೊತ್ತಾಗಿದ್ದು ಗಂಧರ್ವಹತ ಅಂಥೇಳಿ. ಗಂಧರ್ವ ಇತ್ತೇವ ನಿಹತ್ಯ ಸರ್ವಾನ್ ಮುಮೋದ ಭೀಮಃ ದ್ರೌಪದಿ ಚಾಥ ಕೃಷ್ಣ. ಭೀಮಸೇನ ಆನಂದಪಟ್ಟಿದ್ದು ಶತ್ರು ಸಂಹಾರ ಮಾಡಿ. ದ್ರೌಪದಿ ದ್ರೌಪದಿಯವ್ರು ಹಾಗೇನೆ. ಸೈರಂಧ್ರಿ ಅಂತ ಇವರು, ಗಂಧರ್ವ ಅಂತವರು. ಇಬ್ಬರು ಯಾರು ಅಂತ ಆಗ ಮಾತ್ರ ಯಾರಿಗೂ ಗೊತ್ತಾಗಲೇ ಇಲ್ಲ.
ಆಹ ಕೃಷ್ಣ. ಅಷ್ಟೊತ್ತಿಗೆ ದ್ರೌಪದಿಯನ್ನು ಕುರಿತು ಸುಧೇಷ್ಟ ಹೇಳ್ತಾಳೆ. ಮತ್ತು ಇವರಿಂದ ಅಂತ ಗೊತ್ತಾಯ್ತಲ್ಲ, ಕೀಚಕ ಮಾಡಿದ, ಅದರಿಂದ ಕೀಚಕ ಸತ್ತಿದ್ದು ದ್ರೌಪದಿ ನಿಮಿತ್ತ ಅಂತ ಗೊತ್ತಾಯಿತು, ಸೈರೇಂದ್ರ ನಿಮಿತ್ತ ಅಂಥೇಳಿ ಬಂದು ಅಷ್ಟೇ ಕೇಳಿಕೊಂಡ್ರು. ಯಾಹಿ ದಯವಿಟ್ಟು ಇಲ್ಲಿಂದ ಹೋಗಿಬಿಡು ಅಂತ ಕೇಳಿಕೊಂಡ್ರು. ದಯವಿಟ್ಟು ಇಲ್ಲಿಂದ ಹೋಗಿಬಿಡು, ಯಾಕೆ ಅವನು ನಿನ್ನ ಮೇಲೆ ಕಣ್ಣು ಹಾಕಿದ ಸತ್ತೋದ, ನನ್ನ ಗಂಡನ ಬಗ್ಗೆ ಭಯ ಆಗುತ್ತೆ ಅಂತ ಹೇಳ್ತಾಳೆ. ವಿರಾಟ್ ಅವನು ಕೊಂದು ಹಾಕಿಬಿಟ್ಟು ಏನು ಮಾಡ್ಬೇಕು ಆಮೇಲೆ, ಅದು ದಯವಿಟ್ಟು ಇಲ್ಲಿಂದ ಹೋಗಿಬಿಡು ಅಂತ ಹೇಳಿದಾಗ ಹೇಳ್ತಾಳೆ, ಯೋಚನೆ ಮಾಡಬೇಡ ಸುಧೇಷ್ಣ, ನಾವೆಲ್ಲ ಹಾಗೆಲ್ಲ ವಿನಾಕಾರಣ ಯಾರೂ ಸಾಯೋದಿಲ್ಲ. ನಿನ್ನ ತಮ್ಮ ನಿಮ್ಗೆ ಗೊತ್ತೇ ನೀವು ಮಾಡಿದ ತಪ್ಪು, ನೀವು ಮಾಡಿದವರು ಎಷ್ಟು ತಪ್ಪು ಮಾಡಿದ್ರು ಅಂತ ಗೊತ್ತಿರೋದ್ರಿಂದ ಅವನು ಸತ್ತೇ ಹೊರತು ಎಲ್ಲರೂ ಹಾಗೆಲ್ಲ ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಎಷ್ಟೋ ಜನ ಕೇಳ್ತಿರ್ತಾರೆ, ಭಾರಿ ಭಯ ಆಗುತ್ತೆ, ಇಲ್ಲಿ ನರ್ಕಕ್ಕೆ ಹೋಗಿಬಿಡ್ತೇವೆ ಅಂಥೇಳಿ ಭಯ. ಆ ಭಯ ಇದ್ದರೆ ತಪ್ಪಲ್ಲ, ಇರಬೇಕಾದ್ದೇ ಅದು. ಆದರೆ ಒಂದು ಹೇಳಬೇಕು, ಇದಕ್ಕಿಂತ ಇವರು ಕಳ್ಳರನ್ನ ಹಿಡ್ಕೊಂಡು ಹೋದ್ರೆ, ಪೊಲೀಸರು ಬಂದರೆ ಹಿಡ್ಕೊಂಡ್ರೆ ಏನು ಮಾಡಬೇಕು ನಮ್ಮನ್ನು ಅಂತ ಕೇಳಿದ್ರೆ ಏನು ಹೇಳಬೇಕು ಅದಕ್ಕೆ? ಇದ್ದು ಪೊಲೀಸರು ಹಿಡ್ಕೊಂಡು ನಮ್ಮನ್ನೇನು ಯಾರೋ ಹಿಡ್ಕೊಂಡು ಹೋಗೋದು ನೋಡ್ತಾರೆ, ನಮ್ಮನ್ನು ಹಿಡ್ಕೊಂಡು ಹೋದ್ರೆ ಅಂತ ಕೇಳಿ ಏನು ಹೇಳ್ಬೇಕು ಅದಕ್ಕೆ? ನೀನು ಕಳ್ತನ ಮಾಡಿದ್ಯಾ, ಸುಳ್ಳು ಹೇಳಿದ್ಯಾ, ಏನಾದ್ರು ಮಾಡಿದ್ಯಾ? ಇಲ್ಲ, ಮತ್ತೆ ಹಿಡ್ಕೊಂಡು ಯಾಕೆ ಹೋಗ್ತಾರೆ ಅವ್ರೀಗ? ಕಳ್ತನ ಸುಳ್ತನ ಮಾಡದೇ ಇದ್ದವರು ದಾರಿಯಲ್ಲಿ ಹೋಗ್ತಿರ್ತಾರೆ, ಪೊಲೀಸ್ ವ್ಯಾನ್ ಬಂದಿಲ್ಲತ್ತೆ, ಆದರೆ ಅವನಿಗೆ ಗಾಬರಿ ಆಗೋದಿಲ್ಲ. ಯಾತಕ್ಕೆ? ನನ್ನ ಹಿಡ್ಕೊಂಡವ್ರು ಬೇರೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಚಾನ್ಸೇ ಇಲ್ಲ ಅಂತ ಹೇಳಿ ಅವ್ರು ನಿಂತು ಬಿಡ್ತಾರೆ, ಮುಂದೆ ಓಡೋಗೋದಿಲ್ಲ, ನಿಂತುಬಿಟ್ಟು ಏನಾರು ಬೇಕಿತ್ತು ಅಂತ ಕೇಳ್ತಾರೆ. ಅವ್ರು ದಾರಿ ಕೇಳ್ತಾರೆ, ಹೇಳಿಬಿಡ್ತಾರೆ ಅಷ್ಟೇ. ಆದರೆ ಕಳ್ಳಾದ್ರೆ ಮೊದಲು ಓಡೋಕ್ಕೆ ಶುರು ಮಾಡಿರ್ತಾರೆ ಆಗಲೇ. ಆದ್ದರಿಂದ ಆ ರೀತಿ ಯೋಚನೆ ಮಾಡಬಾರ್ದು. ಅದಕ್ಕೇನು ಮಾಡಬೇಕೀಗ? ನಾವು ಎಕ್ಸಾಮಿನ್ ಮಾಡ್ಕೋಬೇಕು, ಇಂಟ್ರಾಸ್ಪೆಕ್ಷನ್. ಏನದು? ನಮಗೆ ನರಕಕ್ಕೆ ಹೋಗೋ ತಪ್ಪು ಮಾಡಿದ್ದೇವ ಯೋಚನೆ ಮಾಡಬೇಕು. ಮಾಡಿದ್ರೆ ತಕ್ಷಣ ಏನು ಮಾಡಬೇಕು? ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಸರಿ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಇನ್ನು ಒಳ್ಳೆಯ ಸಾಧನೆ ಮಾಡಬೇಕೆ ಹೊರತು ಭಯ ಪಡೋದ್ರಲ್ಲಿ ಕಾರಣ ಇಲ್ಲ. ಅದಕ್ಕೆ ಅಭಯಂ ಅಂತ ಬಂದು ದೇವಿ ಸಂಪತ್ತಿನ ಮೊದಲ ಲಕ್ಷಣ ಏನು? ಅಭಯಂ. ಮನುಷ್ಯ ಏರುತ್ತೆ ಧೈರ್ಯವಾಗಿ ಓಡಾಡ್ತಿರ್ತಾರೆ. ಒಬ್ಬ ಓಡಾಡೋ ರೀತಿ ಬೇರೆ, ಪ್ರಾಮಾಣಿಕ ವ್ಯಕ್ತಿ ಓಡಾಡೋ ರೀತಿ ಬೇರೆ. ಪ್ರಾಮಾಣಿಕ ವ್ಯಕ್ತಿ ಹೇಗೆ ಓಡಾಡ್ತಾರೆ? ಸ್ವೀಯಾಗಿ ಓಡಾಡ್ತಾರೆ. ಅದಕ್ಕೆ ಏನು ಭಯ ಇಲ್ಲ ಅವನಿಗೆ. ಅದಕ್ಕೆ ಭಯ ಇಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅವನಿಗೆ ಯಾವಾಗಲೂ ಭಯ ಆದ್ದರಿಂದ ಏನು ಮಾಡ್ತಾನೆ ಅವನು? ಯಾರು ಕಂಡ್ರೂ ಭಯ ಅವನಿಗೆ. ತನ್ನ ಹಿಡ್ಕೊಂಡು ಹೋಗಿ ಯಾರೋ ದಾರಿ ಕೇಳಿದ ತಕ್ಷಣ ನನ್ನ ಹಿಡ್ಕೊಂಡು ಹೋಗ್ತಾರೆ ಏನೋ ಅಂಥೇಳಿ. ಈ ಭಯದಲ್ಲಿ ಅರ್ಧ ಸಾಯ್ತಾರೋ, ಪೂರ್ತಿ ಸಾಯೋದು ಆಮೇಲೆ, ಪ್ರತಿನಿತ್ಯ ಸಾಯ್ತಾರೆ ಅಂತ ಹೇಳ್ತಾರೆ. ಒಬ್ಬ ಧೀರ ಜೀವನದಲ್ಲಿ ಒಂದು ಸರ್ತಿ ಸಾಯ್ತಾರೆ ಅಂತ ಹೇಳ್ತಾರೆ. ಒಬ್ಬ ಹೇಳಿ ದಿವಸ ಸಾಯ್ತಿರ್ತಾರೆ ಅಂತ ಹೇಳ್ತಾರೆ. ಸೊ ದುಃಖ ಜಾಸ್ತಿ ಆಗುತ್ತೆ ಅವ್ರಿಗೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ಯೋಚನೆ ಮಾಡಿದರೆ, ಯೋಚನೆ ಮಾಡಬೇಡ ಏನಾಗಲ್ಲ ಅಂತ ಹೇಳಿದ್ರು. ಆಗ ಮತ್ತೆ ಕೇಳಿಕೊಂಡ್ರೆ ಹೇಳ್ತಾಳೆ, ನಾವಿರೋದು ಹೆಚ್ಚಿಸಿರೋದಿಲ್ಲ ನಾವಿಲ್ಲಿ. ತ್ರಯೋದಶಾಹಂ ಪರಿಪಾಲಯೇತಿ, 13 ದಿವಸ ಮಾತ್ರ ಇರ್ತೇವೆ ಅಂತ ಹೇಳ್ತಾರೆ. ಅಲ್ಲಿಗೆ ಅಜ್ಞಾತವಾಸ ಮುಗೀತು ಅಂತ. 13 ದಿವಸ ಮಾತ್ರ ಇದೆ. ಈಗೇನು ಹೇಳ್ಬೇಕು? ಸರಿ ಅಂದರೆ ಸುರೇಷ್ಟಾಗ ಈಗಲೇ ಹೋಗೋದು ಹೇಳೋ, ಈಗಲೇ ಕೊಂದಾಕ್ಬಿಟ್ರೆ ಕಟ್ಟದ ಭಯ. ಆಯಿತು ಅಂತ ಹೇಳ್ತಾರೆ. ಸದ್ಯ ನಮ್ಮನ್ನು ಕಾಪಾಡು, ಅಷ್ಟೇ, ನಮ್ಮನ್ನು ಕಾಪಾಡು, ಏನೋ ಅಪಾಯ ಆಗದಂತೆ ಅಂತ ಹೇಳಿದ್ದು. ಈಗ ಇದು ಎಲ್ಲರಿಗೂ ಒಂದು ಮೆಸೇಜ್ ಆಯಿತು. ಇವತ್ತಿಗೂ ಕೂಡ ಅಲ್ಲಿ ಜೈಪುರದ ಹತ್ರ ಇದು ವಿರಾಟ್ ನಗರ ಇದ್ದು ಅಲ್ಲಿ ಅಂತ ಹೇಳ್ತಾರೆ. ಅಲ್ಲೊಂದು ಛೋಟಾ ಕುರುಕ್ಷೇತ್ರ ಅಂತ ಕರೀತಾರಂತೆ. ಯಾರು? ಇಲ್ಲ, ಯಾರು? ನಿಮ್ಮ ಏರಿಯಾಕ್ಕೆ ನನ್ನ ಕಾಲ ಕರ್ಕೊಂಡು ಹೋಗಿದ್ದಲ್ಲ, ಚಿಂತಾಮಣಿ. ಓಹೋ ಸರಿ, ಗೊತ್ತು. ಓಹ್ ಸರಿ, ಗೊತ್ತ. ಅದು ಹೇಳಬೇಕಾಗಿತ್ತು, ಗೊತ್ತಾಗ್ತದೆ. ಈಗೇನು ಬೇಕಿತ್ತು? ನೋಡ್ಬೇಕಂತ ಯಾವ ಕರ್ಕೊಂಡ್ಬರ್ಲಿ? ಸ್ವಾಮಿಗಳ ಇವತ್ತು ಸಾಯಂಕಾಲ 5:30. ಗೊತ್ತು. ಈಗ ಅವ್ರ ಜೊತೆಗೆ ಇರ್ತೀರಾ ನೀವೀಗ? ಅವ್ರ ಜೊತೆಗೆ ಇರ್ತೀರಾ? ಅವ್ರ ಜೊತೆಗೆ ಆಗಿ ಹೌದು, ನೆನಪಿನಲ್ಲಿ ಬಂದಾಗ. ಸರಿ ಓ ಸರಿ, ಆಯ್ತು. ಕರ್ಕೊಂಡು 5:30. ಏನು ಹೇಳ್ತಿದ್ದೆ? ಇದು ಈಗ ಭಯಪಡ್ತಕ್ಕಂಥದ್ದೆಂದು ಕಾರಣ ಇಲ್ಲ. ಅದಕ್ಕೆ ತರ ಎಲ್ಲ ಏನು ಮಾಡಿದರು? ಅನೌನ್ಸ್ ಮಾಡಿಬಿಟ್ರು ಮೊದಲೇ. ಆದರೆ ಎಲ್ಲ ನೋಡಿದಾಗ ಅನೌನ್ಸ್ ಮಾಡಿ ಹೊರತು ಅವರು ಅದು ಹೇಳ್ತಾರೆ, ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವ ಅತಿಥಿ, ಮಹಾಭಾರತದ ವಾಕ್ಯ. ಎಲ್ಲ ಕೆಲಸ ಮುಗಿದವರು ಇನ್ನೂ ಯಾಕೆ ಮೃತ್ಯು ಬರಲೇ ಇಲ್ವಲ್ಲ ಅಂತ ಕಾಯ್ತಾ ಕೂತಿರ್ತಾರೆ ಅಂತೆ. ಗೊತ್ತಾಯ್ತಾ? ಯಾಕಂದ್ರೆ ಕೆಲಸ ಮುಗಿದೋಗಿದೆ, ಕೆಲಸ ಮುಗಿತು ಹೊರಡಬೇಕು ಅಂತೇಳಿ. ಅಷ್ಟರ ಮಟ್ಟಿಗೆ ಅವ್ರಿಗೆ ಭಯದ ಪ್ರಶ್ನೆ ಬರೋದಿಲ್ಲ. ಅದನ್ನ ಯಾವಾಗ ಅಬ್ಸರ್ವ್ ಮಾಡ್ತಿರ್ಬೇಕು. ಭಯ ಆಗ್ತಿದೆ ಅಂತ ಕೇಳಿದರೆ ಎಲ್ಲೋ ತಪ್ಪಾಗಿದೆ ಅಂತ ಅರ್ಥ. ಅದಕ್ಕೆ ಯೋಚನೆ ಮಾಡಬೇಡ ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡ್ಲು. ಅಸ್ತು ಇತ್ತೇನಾಮಾಹ ಭಯಾತ್ ಸುದೇಷ್ಣ, ಅದಕ್ಕೆ ಭಯಾತ್ ಸುದೇಷ್ಣ ತಥಾ ಅವಸನ್ ಪೂರ್ಣಮಬ್ದಂಚ ತೇತ್ರ. ಪುರುಷ ಮುಗಿದು ಹೋಯ್ತು, 13 ದಿವಸ ಮುಗಿದು ಹೋಯ್ತು. ಅಲ್ಲಿಗೆ ಪುರುಷ ಆಯೋತಿ, ಅಜ್ಞಾತವಾಸ ಕ್ಲೋಸ್. ಸರಿಯಾಗಿ ಅರ್ಥ ಮಾಡ್ಕೋಬೇಕಿದ್ರೆ ದುರ್ಯೋಧನ ಹೇಳ್ತಿರೋದೇನ ಮೇಲೆ ಇನ್ನು ಮುಗಿದಿದ್ದಿಲ್ಲ ಅಂಥೇಳಿ, ಮುಗೀತು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತಥಾ ಪಾರ್ಥಾನ್
ಪ್ರವಿಚಿಂತ್ಯಾಖಿಲಾಯಾಂ ಪೃಥ್ವ್ಯಾಂ ಛನ್ನಾನ್ ಧಾರ್ತರಾಷ್ಟ್ರಸ್ಯ ದೂತಾಃ ಅವಿಜ್ಞಾಯ ಪ್ರಯಯುಃ ಧಾರ್ತರಾಷ್ಟ್ರಂ ಊಚುರ್ಹತಂ ಕೀಚಕಂ ಯೋಷಿತರ್ಥೇ ತದಾ ಪಾರ್ಥಾನ್ ಪ್ರವಿಚಿಂತ್ಯ ಅಖಿಲಾನಾಂ ಪೃಥ್ವ್ಯಾಂ ಛನ್ನಾನ್ ಧಾರ್ತರಾಷ್ಟ್ರಸ್ಯ ದೂತಾಃ ಅವಿಜ್ಞಾಯ ಪ್ರಯಯುಃ ಧಾರ್ತರಾಷ್ಟ್ರಂ ಊಚುಃ ಹತಂ ಕೀಚಕಂ ಯೋಷಿತರ್ಥೇ. ಆಗ ಇವರೆಲ್ಲ ಹುಡುಕ್ತಾರೆ ಅಂತಾನೆ ದುರ್ಯೋಧನ. ವರ್ಷ ಮುಗಿದು ತಿರು ಹುಡುಕಾಗ ಸಿಗೋದಿಲ್ಲ. ಅಟ್ಟತ್ತಿಗೆ ಅವರೆಲ್ಲ ವಾಪಸ್ ಬಂದರು. ಹೋದ ಚಾರರೆಲ್ಲ ಬಂದರು. ಎಲ್ಲ ದಿಕ್ಕಿಗೆ ಗಡಿಸಿದ್ದ ಬಂದರು. ಪಾರ್ಥಾನ್ ಪ್ರವಿಚಿಂತ್ಯ ಅಖಿಲಾಯಾಮ್ ಪೃಥ್ವ್ಯಾಂ. ಅವ್ರು ಮತ್ತೆ ದೂರದಲ್ಲಿಲ್ಲ ಮತ್ತೆ. ಆದರೆ ಏನು ಮಾಡಿದ್ರು, ಎಲ್ಲ ಕಡೆ ಹುಡುಕಿಸ್ಬಿಟ್ಟ. ಅಕಸ್ಮಾತ್ ಮಾತು ತಪ್ಪಿದ್ರೆ ಹೋಗಿರಲಿ ಅಂಥೇಳಿ. ಎಲ್ಲೂ ಸಿಗಲಿಲ್ಲ, ಹತ್ತಿರ ಎಲ್ಲೂ ದೂರ ಇಲ್ಲ, ಹತ್ರನೂ ಇಲ್ಲ. ಅವರು ಬಂದು ಹೇಳಿದರು, ವರ ಇದೆ. ಅವ್ರ ದೇವತೆಗಳು, ಸ್ವತಃ ದೇವತೆಗಳು. ಅವ್ರು ಇಷ್ಟಪಡಿದವರೆ ಕಾಣೋದೇ ಇಲ್ಲ. ಈ ಆಫೀಸರ್ಗಳೇ ಹೋದ್ರೆ ಹೋಗ್ಲಿಕ್ಕಾಗೋದಿಲ್ಲ. ಇದು ಇವರೆಲ್ಲ ಕೇಳೋಕ್ಕಾಗತ್ತಾ? ಜೊತೆಗೆ ಎರಗಳು, 2 ವರ, ದುರ್ಗಾದೇವರು, ಯಮದೇವರು. ಅದು ಲೋಕದೃಷ್ಟಿಯಲ್ಲಿ, ಇದು ವಾಸ್ತವವಾಗಿ. ತದಾ ಪಾರ್ಥಾನ್ ಪ್ರವಿಚಿಂತ್ಯ ಅಖಿಲಾಯಾಮ್. ಪ್ರವಿಚಿತ್ಯ ಅಂದರೆ ಹುಡುಕೋದು ಅಂತ ಅರ್ಥ. ಎಲ್ಲ ಕಡೆ ಹುಡುಕಿಬಿಟ್ಟು ಅವ್ರು ಬಂದು ಹೇಳಿದರು, ಎಲ್ಲೋ ಹೋಗಿದ್ದಾರೆ, ಅವ್ರು ಇಲ್ಲ, ಅದು ಸಿಗಲಿಲ್ಲ ಅಂತ ಹೇಳಿದರು. ಆಗ ಕೆಲವರು ಏನು ಮಾತಾಡಿದ್ರು, ಬಹುಶಃ ಸತ್ತೋಗಿರಬೇಕು ಅಂತ ಹೇಳಿದ್ರು. ಸತ್ತೋಗಿರಬೇಕು ಅಂತ ಹೇಳಿದ್ರು. ಎಲ್ಲಿ ಹುಡುಕಿದ್ವಿ? ಅವ್ರು ಹೇಳ್ತಾರೆ, ಊರು ಗೀರು ಹಳ್ಳಿ ಗಿಳ್ಳಿ ಗಿದೆ ಕೂಡ ಪೊದೆಗಳು ಎಲ್ಲ ಅಡ್ಕೊಂಡಿರ್ತಾರೆ, ಅದನ್ನು ಹುಡುಕಿಬಿಟ್ಟಿವಿ ಅಂತ ಹೇಳ್ತಾರೆ. ಅದು ದುರ್ಯೋಧನ ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್. ಇವನಿಗೆ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದ, ಏನು ಕೆಲಸ ಆಗಿರಲಿಲ್ಲ. ಅದು ಸತ್ತೋಗಿರಬೇಕು ಅಂತ ಹೇಳ್ತಾರೆ. ಆಗ ಬಿಟ್ಟು ಹೇಳ್ತಾರೆ, ಹಾಗೆಲ್ಲ ಸಾಯೋದಕ್ಕೆ ಸಾಧ್ಯ ಇಲ್ಲ ಅವರು ಅಂತೇಳಿ. ಸಾಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಥಾವ ಕೇಶವ ರಕ್ಷಿತಾಹ, ಇಷ್ಟ ಕಾಪಾಡ್ತಿದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ನಂಬಿಕೆ ಇರಬೇಕು, ಅದನ್ನು ಹೇಳಿದರು. ಆಗ ಛನ್ನಾನ್ ಧಾರ್ತರಾಷ್ಟ್ರಸ್ಯ ದೂತಾಹ ಅವಿಜ್ಞಾಯ, ಏನು ಗೊತ್ತಾಗದೇನೆ ಹೊರಟೋದು. ಪ್ರಯಯುಃ ಧಾರ್ತರಾಷ್ಟ್ರಂ ಊಚುರ್ಹತಂ ಕೀಚಕಂ ಯೋಷಿತರ್ಥೆ. ಒಂದು ಮೆಸೇಜ್ ಕೊಡ್ತೀನಿ ಅಂತ ಹೇಳಿದರು. ಇಷ್ಟೆಲ್ಲ ಏನು ಒಂದು ವಿಷಯ ಗೊತ್ತಾಯಿತು ನಮಗೆ. ಏನು ಗೊತ್ತಾಯಿತು? ಯಾರೋ ಭಂಗಿಸಿಗೋಸ್ಕರ ಕೀಚಕ ಅವರು ಇನ್ನೊಬ್ಬರಿಂದ ಸತ್ತೋದನಂತೆ ಅಂಥೇಳಿ ಎಲ್ಲ ಕತೆ ಹೇಳಿದರು. ಎಲ್ಲರೂ ಏನೋ ಮಾತಾಡ್ತಿದ್ದಾರೆ. ಭೀಷ್ಮರು ಒಂದು ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಈ ಪಾಂಡವರು ಏನು ಮಾಡಬೇಕೀಗ ಅಂತೇಳಿ. ಒಬ್ಬರು ಇನ್ನೊಬ್ಬರು ಮತ್ತೊಬ್ಬರು ಹಾಗೆ ಮತ್ತೊಬ್ಬರು ಹೀಗೆ ಹೇಳ್ತಾ ಬರ್ತಾರೆ. ಆಗ ದುರ್ಯೋಧನ ಹೇಳ್ತಾರೆ, ಅವ್ನು ನೋಡಿ ಹೇಗೆ ಕ್ಯಾಚ್ ಮಾಡ್ತಾನೆ ಅವನು. ಓಹೋ, ಪಾಂಡವರು ಸಿಕ್ಕರು ಅಂತ ಹೇಳ್ತಾರೆ. ಸಿಕ್ಕರು. ಒಬ್ಬ ಹೆಗ್ಗೆ ಸತ್ತಿರಬೇಕು ಅಂದರೆ ಹೇಗೆ ದ್ರೌಪದಿಯೇ ಆಗಿರಬೇಕು. ಎರಡನೇದು ಕೊಂದವ್ರು ಯಾರಾಗಿರಬೇಕು ಅಂತ ಪ್ರಶ್ನೆ. ಈಗ ಒಂದು ಪ್ರಶ್ನೆ ಉತ್ತರ ಸಿಗುತ್ತೆ. ಈಗ ಯಾವ ಪ್ರಶ್ನೆ? ಭೀಮಸೇನ ಕೊಂದಾಯಿತು, ಆ ಪುಡಿ ಮಾಡಿ ಕೈಕಾಲು ಬಡಿದು ಹೊಟ್ಟೆಯೊಳಗೆ ಹಾಕಿ ಫುಟ್ಬಾಲ್ ಯಾಕೆ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ. ಈಗ ಅರ್ಥ ಆಯ್ತಾ? ಈಗ ಯಾಕೆ ಮಾಡಬೇಕಾಗಿತ್ತು ಇದರ? ಆ ಕ್ಷಣ ಯಾರಿಗೂ ಅರ್ಥ ಆಗೋದಿಲ್ಲ. ಅದು ಕೊಂದ ಮೇಲೂ ಸೇಡು ಸಾಮಾನ್ಯ ಅಂತ, ಮರಣಾಂತಾನಿ ವೈರಾಣಿ ಅಂತ ಒಂದು ಮಾತಿದೆ. ಎಲ್ಲಿವರೆಗೂ ದೇಶ ಸಾಧನೆ ಮಾಡಬಹುದು? ಈ ಕೇಸ್ ನಡೀತಾರೆ, ಇನ್ನೇ ಕೇಸ್ ನಡೆಸ್ಬೇಕು. ಸತ್ತೋದ ಮೇಲೆ ಕೇಸ್ ಅವನೇ ಇಲ್ಲ, ಯಾರ ಮೇಲೆ ಹಾಕಿರ್ತಾರೆ ಅವನೇ ಇಲ್ಲ ಅಂದಮೇಲೆ ಅದು ಮುಗೀತು ಅಂತ. ಮುಗಿಸ್ತಾರೆ, ಯಾಕೆ ಮಾಡಬೇಕಾಗಿತ್ತ? ಇದೆಲ್ಲ ನೋಡೋದಕ್ಕೆ ಏನು ಅನಿಸುತ್ತೆ ನಮಗೆ? ಬರೀ ಅಸಹ್ಯದ ಕೆಲಸ ಕಾಣೋದು ನೋಡೋದಕ್ಕೋಸ್ಕರ. ಮತ್ತು ಒಂಥರ ವೇಸ್ಟ್ ಕಂಡಾಗ. ಏನೋ ಏನಂತ ಮೆಸೇಜ್ ಹೇಗೆ ಬಂತು ಅದರಲ್ಲಿ? ಗೊತ್ತಿರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ. ಅಲ್ಲೇ ಶ್ಲೋಕ ಬರೋದು. ಇದು ಕೋಟ್ ಮಾಡಿದ್ದಾರೆ ಆಚಾರ್ಯರು. ವಿರಾಟ ಪರ್ವಗಂಚಾಪಿ ವಚೋ ದುರ್ಯೋಧನಸ್ಯಹಿ 2ನೇ ಅಧ್ಯಾಯದಲ್ಲಿದೆ. ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಇದು ಅವನು ಹೇಳಿ ಶ್ಲೋಕ ಇದು. ಭೀಮ ಮೊದಲು ಅತಿ ಶ್ರೇಷ್ಠ ಬಲಶಾಲಿಗಳು ಯಾರು? ಭೀಮಸೇನ, ಬಲರಾಮ, ಶಲ್ಯರಾಜ, ಆಮೇಲೆ ಕೀಚಕ. 4 ಜನ ಭಾರಿ ಬಲಶಾಲಿಗಳಿರೋದು. ಅದು ಕೂಡ ಈಕ್ವಲ್ ಆಗಲ್ಲ, ಅನ್ಯೋನ್ಯ ಅನಂತರ ಬಲ, ಒನ್ ಆಫ್ಟರ್ ಅನದರ್. ಭೀಮನಿಗೆ ಯಾರೂ ಈಕ್ವಲ್ ಇಲ್ಲ ಅಂತ ಅರ್ಥ ಅಲ್ಲ. ದುರ್ಯೋಧನ ಬಾಯಲ್ಲಿ ಬಂದು ಮಾತಿದ್ದು. ಭೀಮಸೇನ ನಂಬರ್ 1, ಆಮೇಲೆ ಯಾರು? ಬಲರಾಮದೇವ, ಆಮೇಲೆ ಯಾರು? ಶಲ್ಯರಾಜ, ಆಮೇಲೆ ಕೀಚ. ಆ ಶ್ಲೋಕ ಹೇಗಿದೆ ನೋಡಿ. ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಮುಗಿತಲ್ಲಿಗೆ. ಸೆಕೆಂಡ್ ಹಾಫಲ್ಲಿ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮ. 3 ಜನನ ಇದರಲ್ಲಿ ಹೇಳಿದರು. ಅವನು ನೆಕ್ಸ್ಟ್ ಹಾಫಲ್ಲಿ ಹೇಳಿದರು. ದುಷ್ಟ ಗುಂಪು ಅವನು. ಇವ್ರು 3 ಜನ ಯೋಗ್ಯರು ಇವರು. ಈ ಲಿಸ್ಟೇ ಬೇರೆ, ಆ ಲಿಸ್ಟೇ ಬೇರೆ. ಅದಕ್ಕೆ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ 5ನೇವನು ಇಲ್ಲೇ ಇಲ್ಲ ಅಂತ ಹೇಳ್ಕೊಟ್ಟ. 5ನೇವನು ಇಲ್ಲೇ ಇಲ್ಲ ಅಂದಮೇಲೆ ಈ ಸತ್ತಿರೋದು ಯಾರು ಅಂತ ಪ್ರಶ್ನೆ. ಈಗ 4ನೇವನು ಸತ್ತಿದ್ದಾರೆ, ಕೀಚಕ ಸತ್ತಿದ್ದಾರೆ. 3 ಜನ ಯಾರು ಕೊಂದಿರಬೇಕೀಗ? ಭೀಮ ಇಲ್ಲ, ಬಲರಾಮ ಇಲ್ಲ, ಶಲ್ಯರಾಜ. ಒಬ್ಬರು ಕೊಂದಿರಬೇಕು. ಮೊದಲನೇದಾಗಿ ಅಲ್ಲೆಲ್ಲ ಅವರಿದ್ದಾರೆ, ಆದ್ದರಿಂದ ಅವ್ರು ಕೊಂದ ಪ್ರಸಂಗ ಇಲ್ಲ. 2ನೇದಾಗಿ ದ್ರೌಪದಿ ಅಂತ ಸುಂದರಿ ಮತ್ತೊಬ್ಬರಿಲ್ಲ, 2ನೇ ಪಾಯಿಂಟ್ ಅದು. 3ನೇದಾಗಿ
ಸತ್ತಿರೋದು ಹೇಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಾನ್ಸೆಪ್ಟ್ ಇಲ್ಲಿದೆ ಈಗ. ಹೇಗೆ ಸತ್ತಿದ್ದಾನೆ ಅಲ್ಲಿ ಹೇಳ್ತಾರೆ, ವಿನಾಶಸ್ತ್ರಂ ತಥಾಹನ್ಯಾತ್ ವಿನಾ ಬೃಕೋದರಂ. ಶಸ್ತ್ರಾಸ್ತ್ರ ಇಲ್ಲದೆ ನಾವು ಅವ್ನು ಕೊಲ್ಲಬೇಕಾದ್ರೆ ಭೀಮನೇ ಆಗಿರಬೇಕು. ಸೊ ಬಲರಾಮ ದೇವರಿಗೇನಿದೆ, ಮುಸಲ ಹಲ ಇದೆ, ಜರಾಸಂಧ ಕೊಲ್ಲೋಕೆ ಉಪಯೋಗಿಸಿದ್ರು. ಶಲ್ಯರಾಜ ಗದಾ ಯುದ್ಧದಲ್ಲಿ ಪ್ರವೀಣ. ಅದು ಬರೀ ಕೈಯಿಂದ ಅದು ಹಾಗೆ ಮಾಡಿ ಮುರಿದು ತುರುಕಿ ಎಲ್ಲ ಮಾಡಬೇಕಾದ್ರೆ ಏನಾಗಿರ್ಬೇಕದು ನೋಡಿ. ಈಗ ಅವ್ನು ಅರ್ಥ ಮಾಡ್ಕೊಂಡ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಯಾವುದು ಗೊತ್ತಾಯ್ತು ಈಗ. ಸೊ ಪೋಸ್ಟ್ ಮಾರ್ಟಮ್ ಹ್ಯಾಸ್ ಗಾಟ್ ಸ್ಪೆಷಲ್ ಮೀನಿಂಗ್. ಅದು ಏನಂತ, ನ್ಯಾಚುರಲ್ ಡೆತ್ತೋ ಇದು ಮರ್ಡರು. ಮರ್ಡರ್ ಆದರೆ ಯಾವುದರಿಂದ ಆಯಿತು, ಪಾಯ್ಸನ್ನು ಶಸ್ತ್ರಾಸ್ತ್ರವನ್ನು ಎಲ್ಲ ಹುಡುಕ್ಬೇಕು ಅವನು. ಕೆಲಸದ ಏನು ಮಾಡಿರ್ತಾರೆ, ಹೆಡಕ್ಕೆ ಚುಚ್ಚಿ ಕಳಿಸಿರ್ತಾರೆ. ಮರ್ಡರ್ ಅಲ್ಲ ಅದು, ಆ್ಯಕ್ಚುಲಿ ಹೆಡದ ಮೇಲೆ ಹೋಗಿದೆ, ಯಾವುದೋ ಕಾರ್ ಹೋಗಿದೆ ಅಷ್ಟೇ. ಎಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟಿಂದ ಇದು. ಅದರ ದುರ್ಯೋಧನ ಫಸ್ಟ್ ಅದನ್ನು ಹುಡುಕಿದವರು. ಅದು ಸಾಯ್ಲಕ್ಕೆ ಅಷ್ಟು ಉಪಯೋಗಗಳಕ್ಕಲ್ಲ, ಸಾಯ್ಲಕ್ಕೆ ಉಪಯೋಗಿಸೋಣ. ಆದ್ದರಿಂದ ಭೀಮನೇ ಕೊಂದಿರ್ಬೇಕು. ಆಕೆ ದ್ರೌಪದಿ ಸಿಕ್ಕರು ಪಾಂಡವರು, ಇನ್ನೇನು ಮತ್ತೆ ವನವಾಸಕ್ಕೆ ಹೋಗೋದೇ ಅವರೀಗ ಅಂತೇಳಿ ರೆಡಿಯಾಗಿಬಿಟ್ಟ. ನೋಡಿ, ಬಿಡಿದವ್ರು ಕ್ಯಾಚ್ ಮಾಡಿದ, ಅವ್ನಿಗೆ ಕ್ಯಾಚ್ ಮಾಡಿದೆ. ಅದಕ್ಕೆ ಅಂದರೆ ಅವ್ನು ಅವ್ನ ಕ್ವಶನ್ ಅದೀಗ. ಅವನು ಹಾವಿನ ಅಜ್ಜಿ ಹಾವಿಗೆ ಗೊತ್ತು ಅಂತ ಹೇಳ್ತಾರಲ್ಲ. ಕೀಚಕ ಕಾಮುಕ, ತನ್ನ ಹಣೆ ಬರ ಹಾಗೇ ಇದೆ. ತಾನೂ ಅವನೂ ಭೀಮದ್ವೇಷಿ. ಈ ಥರ ಬುದ್ಧಿ ಓಡಿತು ಅವನಿಗೆ. ಈ ಪೊಲೀಸರು ಬಲ್ವೇ ಗೊತ್ತಿರೋದು ಕಳ್ರೇನೆ. ಯಾಕಂದರೆ ಅವ್ರು ಒದಿಸ್ಕೊಂಡು ಅಭ್ಯಾಸ ಆಗಿರುತ್ತೆ ಆಗಲೇ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆದ್ದರಿಂದ ದುರ್ಯೋಧನಿಗೆ ಇದೆಲ್ಲ ಯೋಚನೆ ಬಂದು ಹೇಳಿದ. ಇಲ್ಲಿ ಪಾಂಡವರು ಸಿಕ್ಕರು. ಹಾಂ, ಹೌದು. ಹೇಳ್ತಾರೆ, ಹೇಳಬೇಕಾದ್ರೆ ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶಿಷ್ಯ ವೀರ್ಯವಾನ್. ಶಕ್ತಿ, ಫಿಸಿಕಲ್ ಸ್ಟ್ರೆಂತ್. ಗೊತ್ತಾಯ್ತಾ, ಗದಾಯುದ್ಧ ಪ್ರಶ್ನೆ ಬಂದಿಲ್ಲ. ಫಿಸಿಕಲ್ ಸ್ಟ್ರೆಂತ್ ನಂಬರ್ 1 ಬೇಕಾದ. ಫಿಸಿಕಲ್ ಸ್ಟ್ರೆಂತ್ ಬೇಕಾಗಿದೆ. ಬಲರಾಮ ದೇವರ ಶೇಷ, ಭೂಮಿಯನ್ನು ಹೊತ್ತವರು, ಸ್ವಬಲ ಇದೆ. ಶಲ್ಯರಾಜರ ವಾಯುದೇವರ ಆವೇಶ ಇದೆ, ಬಹಳ ಮುಖ್ಯ. ಆವೇಶದಿಂದಾಗಿ ಬಲಿಷ್ಠ. ವಾಯುದೇವರ ಆವೇಶದಿಂದ ಹಾಗಿದ್ದರೆ ವಾಯುದೇವರೇ ಆಗಿರಬೇಕು. ಗೊತ್ತಾಯ್ತಾ, ಬೆಲ್ಲ ಹಾಕಿದ್ದಕ್ಕೆ ಒಂದು ಫಲ ಸರಿಯಾಗಿದ್ದರೆ ಬೆಲ್ಲ ಎಷ್ಟು ಸಿಹಿ ಇರಬೇಕಾಗಿದೆ. ಗೊತ್ತಾಯ್ತಾ, ಆವೇಶ ಅಂದರೆ ಗೊತ್ತಾಗುತ್ತೆ. ಈಗ ಹಿಟ್ಟಿ ಬೆಲ್ಲ ಬೆರೆಸಿಬಿಡ್ತಾರೆ. ಮೈಸೂರು ಪಾಕ್ ಬರೀ ಹಿಟ್ಟು ಬೆಲ್ಲ ಅಲ್ಲ, ಅದು ಏನದು, ಅದು ಸ್ವೀಟ್ ಇದೆ, ಸ್ವೀಟ್ ಅಂತ ಕರೀತಾರೆ. ಹಾಗೆ ಬೆಲ್ಲ, ಮೈಸೂರು ಪಾಕ್ ಎಷ್ಟು ಸ್ವೀಟ್ ಇದ್ದರೆ ಬೆಲ್ಲ ಎಷ್ಟು ಸ್ವೀಟ್ ಇರಬೇಕು, ಸಕ್ಕರೆ ಎಷ್ಟು ಸ್ವೀಟ್ ಇರಬೇಕು. ಆವೇಶ ಇದು, ಅದು ಮೂಲ ರೂಪ. ಆದ್ದರಿಂದ ಭೀಮಸೇನ ಅಂತ ನಂಬರ್ ಸರಿ ಹೋಯ್ತು. ಈಗ ಇದನ್ನ ಅಟ್ಯಾಕ್ ಮಾಡೋಣ ಅಂತ ಯೋಚನೆ ಮಾಡೋದು. ದುರ್ಯೋಧನ ಹೆಸರು ಹೇಳ್ಕೊಳ್ಳಿಲ್ಲ ಇದರೊಳಗೆ. ಯಾಕೆ ಅಂತ ಪ್ರಶ್ನೆ. ಈಗ ಯಾಕೆ ದುರ್ಯೋಧನ ಯಾಕೆ ಹೇಳ್ಕೊಳ್ಳಿಲ್ಲ? ಅವನಿಗೆ ಗೊತ್ತಿತ್ತು ಅವೆಲ್ಲ ಸುಳ್ಳು ಹೇಳಬಾರ್ದು. ಅವನು ಮಹಾಮೂರ್ಖ. ಅವನು ನಾನು ಬಿಟ್ಟರೆ ಯಾರೂ ಇಲ್ಲ, ನಾನು ನಂಬರ್ 1 ಅಂತ ಅರ್ಥ. ನನ್ನ ಬಿಟ್ಟರೆ 4 ಜನ ಅಂತ ಅರ್ಥ. ಅವ್ರ ಪ್ರಕಾರ ತನ್ನ ಬಿಟ್ಟರೆ. ದುಷ್ಟರೆಲ್ಲ ಯಾವಾಗಲೂ ಹಾಗೇನೆ. ಗೊತ್ತಾಯ್ತು, ದುಷ್ಟರೆಲ್ಲ ಯಾವುದೇ ಹೇಳೋ ನನ್ನ ಬಿಟ್ಟು ಬೇರೆಯವರು. ಆದ್ದರಿಂದ ವಿನಯದಿಂದ ಹೇಳಿಲ್ಲ ಅವನು. ಗೊತ್ತಾಯ್ತಿಲ್ಲ, ದುರಹಂಕಾರದಿಂದ ಈಶ್ವರೋಹಂ ಅಹಂ ಭೋಗಿ, ನಾನೇ ದೇವರನ್ನೋರಿಗೆ ಉಳಲೆಕ್ಕ ಬರೋದಿಲ್ಲ ಅವನಿಗೆ. ಅಂಥ ದುಷ್ಟರಾದ್ದರಿಂದ ಅವನ ವಿನಯದಿಂದ ಹೇಳಿದ್ದಾನೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅವನು ಭಾರಿ ದುರಹಂಕಾರದ ಹೆಸರು ಹೇಳಿಲ್ಲ ಹೊರತು ಬೇರೆ ಅಲ್ಲಿಷ್ಟಲ್ಲಿ ನಾನು ಬರೋದೇ ಇಲ್ಲ ಅಂತ ಅರ್ಥ. ನಾನು ಭಾರಿ ಮೇಲೆ ಇದ್ದೆ ನಾನೀಗ, ತಂದು ಇನ್ಕಂಪೇರ್ ಗ್ರೇಟೆಸ್ಟ್ ಇದ್ದಾಗ ನಾನು. ಅದು ಕೂಡ ದುಷ್ಟರನ್ನೇ ತೋರಿಸೋದು. ಮುಂದೆ ಎಷ್ಟು ಇತ್ತೇನಾಮಹ ಈ ತದಾ ಪಾರ್ಥ, ಇವೆಲ್ಲ ಮಹಾಭಾರತ ಓದಿದ್ರೆ ಗೊತ್ತಾಗುತ್ತೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಆಚಾರ ಸ್ಪಷ್ಟ ಆಗಿರೋದು ಹೇಳಲಿಲ್ಲ. ಅದು ಬಿಡೋದಿಲ್ಲ. ಅದರ ಇಂಥ ಪದದಲ್ಲಿ ಸೇರಿಸಿಬಿಡ್ತಾರೆ. ಹಾಕೋದು, ಹಾಕೋದು, ಅದರಲ್ಲಿ ಇದಿಷ್ಟು ಓದ್ಕೊಳ್ಳಿ ಅಂತ ಅರ್ಥ. ಅದರಲ್ಲಿದೆ ಭಾರಿ ಜೋರಾಗಿದೆ ಈ ರೀತಿ ಅಂತ ಅರ್ಥ. ಈಗ ಭೀಮಸೇನ ಮಾಡಿದಂಥ ಕೀಚಕನ ವಧೆ ಅನಂತರದ ಕೆಲಸ ಎಷ್ಟು ಅರ್ಥಪೂರ್ಣವಾಗಿತ್ತು ಗೊತ್ತಾಯಿತು. ಅವನ ತಮ್ಮಂದಿರು ಸತ್ತು ಹೋಗಿದ್ದಾರೆ, ಆ ವಿಷಯ. ಮತ್ತೆ ಅವನು ಹೊಡೆದು, ಅದು ಕೂಡ ಒಬ್ಬ ಕೋಲು ಇದ್ರಲ್ಲಿ ಹೊಡೆದು ಕೊಂದಿದ್ದಾನೆ ಹೊರತು ಚಾಕು ಚೂರಿ ಉಪಯೋಗಿಸಿಲ್ಲ ಅಂತ ಹೇಳಿದರೆ ಇದು ಬಾಹುಬಲದ ಸಂಕೇತ. ಅದು ಭೀಮನೇ ಆಗಿರಬೇಕು. ಅಸ್ತ್ವಿತ್ತೇನಾಮಹ ಅವಿಜ್ಞಾಯ ಪ್ರಾರ್ಥಸು ಕೀಚಕಂ ಯೋಷಿದರ್ತೆ ತೇನಾವದ ದ್ರೌಪದೀ ಕಾರಣೇನ ದುರ್ಯೋಧನೋ ನಿಹತಂ ಕೀಚಕಂ ತಂ ಭೀಮೇನಾಗುಸ್ತತ್ರ ದುರ್ಯೋಧನಾದ್ಯಾಹ ಭೀಷ್ಮಾದಿಭಿಃ ಸಹ ಕರ್ಣೇನ ಚೈವ. ಹಾಗಿದ್ದರೆ ಪಾಂಡವನು ಹುಡುಕ್ಬೇಕೀಗ. ತೇನ ಅವದತ್ ದ್ರೌಪದೀ ಕಾರಣೇನ ಹತಂ ನಿಹತಂ. ಅದಕ್ಕೆ ಹತಂ ಅಲ್ಲ, ನಿಹತಂ. ನುಜ್ಜುಗುಜ್ಜ ಸತ್ತೋಗಿದ್ದಾನೆ. ಹತ ನಿಹತ. ಜೊತೆಗೆ ದುರ್ಯೋಧನ ಕೀಚಕಂ ತಂ ಭೀಮೇನ ಅನುಗತಃ ತತ್ರ ದುರ್ಯೋಧನಾದ್ಯಾಹ. ಸೊ ಅಲ್ಲಿ ನಡೆದೋಗಿದೆ. ಇನ್ನು ನಾವೇನು ಮಾಡಬೇಕೀಗ? ಪಾಂಡವರು ಸಿಕ್ಕಾಯ್ತೀಗ. ನಾವು ಅವ್ರು ಅಫಿಷಿಯಲಿ ಡಿಕ್ಲೇರ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಒಬ್ಬರು ಕಾಣಬೇಕು. ನಾವೇ ಇಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಈಗ ವಿರಾಟ್ ನಗರದಲ್ಲೇ ಇದ್ದಾರೆ, ಎಲ್ಲ ಗ್ಯಾರಂಟಿ ಆಯಿತು. ಇನ್ನು ಅವ್ರು ಹೊರಗೆ ಮಾಡಬೇಕು. ನಾವೀಗ ಹೊರಗೆ ಬಂತಷ್ಟು ಸಿಕ್ಕರು ಅಂತ ಹೇಳಬೇಕೀಗ. ಅದು ಹೊರಬರ್ಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಸುಮ್ಮನೆ ಹೊರಗೆ ಬರೋದಿಲ್ಲ ಅವರೀಗ. ಸೊ ಗೋವನ್ನು ಅಪಹರಣ ಮಾಡಿದರೆ ಅವ್ರು ಏನು ಮಾಡ್ತಾರಾಗ? ಒಂದು ಶಾಸ್ತ್ರ ಹೇಳಿದ್ರು, ಪ್ರಾಣ ಕೊಟ್ಟಾದರೂ ಗೋವಿನ ಕಾಪಾಡಬೇಕು ಅಂತಿದ್ದು. ಆಗ ಹೊರಗೆ ಬರ್ತಾರೆ ಅವರು. ಅರ್ಥ ಆಯ್ತಾ? ಆ್ಯಕ್ಚುಲಿ ಈ ಟ್ರಿಕ್ಕನ್ನು ಇತ್ತೀಚೆಗೆ ಉಪಯೋಗಿಸಿದ್ರು ಕೂಡ ಇದೇ ಟ್ರಿಕ್ ಉಪಯೋಗಿಸಿದವರು.
ಬೇರೆಯವ್ರು ಏನು ಮಾಡಿದರು, ಹಿಂದೂಗಳು ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತು ಇವರು ಗೋಭಕ್ತರು ಅಂತ ಗೊತ್ತು. ಅದು ಮುಂದೆ ಗೋವು ಇಟ್ಕೊಂಡು ಬರ್ತಾಯಿದ್ರು. ಹಿಂದ್ಗಡೆ ತಾವು ಇವರು ಗೋ ಬಂತು ಹೊಡಿಯೋಕ್ಕೆ ಹೋಗ್ತಾಯಿಲ್ಲ, ಅವ್ರು ಹೊಡಿತಾಯಿದ್ರು. ಅವ್ರು ಗೋವು ನೋಡ್ತೀವಿ, ಇವ್ರು ನೋಡಿ, ಅವ್ರಿಗೆ ಅದೆಲ್ಲ ಇಲ್ಲಲ್ಲ. ಈ ಟ್ರಿಕ್ ಮಾಡಿದರು, ದುರ್ಯೋಧನ ಟ್ರಿಕ್ ಇದು, ಗೊತ್ತಾಯ್ತಾ. ತುಂಬ ಜನ ದೊಡ್ಡ ದೊಡ್ಡ ರಾಜರು ಸೋಲಕ್ಕೆ ಅದೊಂದು ಕಾರಣ ಆಯಿತು. ಅದು ಕುತಂತ್ರ ಮಾಡಿದರು ಅವರು. ಇವರು ನಿರ್ವಾಹ ಇಲ್ಲ, ಮುಂದೆ ಹೊಡಿಲಕ್ಕೆ ಹೋದರೆ ಗೋಗಳು ಸತ್ತು ಹೋಗುತ್ತೆ, ಅದು ಸಾಯಬಾರ್ದು. ಪ್ರಾಣ ಕೊಟ್ಟರೆ ಹೊರತು ಅವ್ರು ಇದು ಮಾಡಲಿಲ್ಲ, ಅದೊಂದು ದೃಷ್ಟಿಯಿಂದ ಗ್ರೇಟ್ ಅದು, ಗೊತ್ತಾಯ್ತಾ. ಪ್ರಾಣ ಕೊಟ್ಟರೆ ಹೊರತು ಅವರು ಗೋಗಳು ಸಾಯಲಿ ಅಂತ ಹೋಗಲಿಲ್ಲ. ಅವರು ಗೋಗಳನ್ನು ಕೊಂದರು, ಇವ್ರನ್ನೂ ಕೊಂದರು. ಇದು ಟ್ರಿಕ್ ದುರ್ಯೋಧನ ಉಪಯೋಗಿಸಿದ್ದು. ಗೋಹರಣ ಮಾಡೋಣ, ಏನಾಗುತ್ತೆ ಅಲ್ಲಿಗೆ, ಗೋಹರಣ ಮಾಡಿದಾಗ ಕರೆಕ್ಷ ಹೊರಗೆ ಬಂದೇ ಬರ್ತಾರೆ, ಸಿಕ್ಕಾಗ್ತಾರಲ್ಲ, ಭಾರಿ ಸುಲಭ ಅಂತ ಹೇಳಿದರು. ಭೀಷ್ಮ ತೀರಾ ಅನ್ಯಾಯ ಮಾಡ್ತೀವಿ, ಮಾಡಬೇಡ ಅಂತ ಹೇಳ್ತಾರೆ. ಆದರೆ ಅವರು ಕೆಡೋದಿಲ್ಲ, ನೀವೆಲ್ಲ ಬರ್ತಕ್ಕದ್ದು. ಮತ್ತು ಅಕಸ್ಮಾತ್ ಹೀಗಾಗೋಣ, ಅಲ್ಲಿ ಪಾಂಡವರು ಇಲ್ಲ ಅಂತ ತಿಳ್ಕೊಳ್ಳೋಣ ಬೈ ಚಾನ್ಸ್. ಭೀಷ್ಮರಿಗೆಲ್ಲ ಈ ಸೈಕಾಲಜಿ ಇತ್ತಂತ ಇನ್ನೊಂದು ಸೈಕಾಲಜಿ ಕೊಟ್ಟರು, ಅಷ್ಟೇ ಎಲ್ಲ ಹೇಳ್ತಾರೆ. ಈಗ ಇಲ್ಲೇ ಬರುತ್ತೆ ನೋಡಿ ಅದು. ಅಗ್ರೇ ಯಯೌ ತತ್ರ ಯೋದ್ಧುಂ ಸುಶರ್ಮ ಸಗಾ ವಿರಾಟಸ್ಯ ಸಮಾಜಹಾರ ಕೃತ್ವಾ ವಿರಾಟೋ ಅನುಯೌ ಸಸೇನಃ ತಂ ಪಾಂಡವಾಃ ಚ ಅನುಯಯುಃ ವಿನಾ ಅರ್ಜುನಂ. ಅಗ್ರೇ ಯಯೌ ತತ್ರ ಯೋದ್ಧುಂ ಸುಶರ್ಮ ಇದ್ದ. ಹಾಗಿದ್ದರೆ ನಾನು ಹೀಗೆ ಕೆಲಸ ಮಾಡ್ತೀನಿ, ದಕ್ಷಿಣ ದಿಕ್ಕಲ್ಲಿ ನಾನು ಹೋಗಿ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳಿದ. ಇಬ್ಬರು ಒಂದೇ ದಿವಸ ಮಾಡಬಾರದು, ಒಂದು ದಿವಸ ನೆಕ್ಸ್ಟ್ ಡೇ ಮಾಡುವ ಒಂದು ಕಡೆಗೆ. ಬುದ್ಧಿವಂತಿಕೆ ಅದು. ಪಾಂಡವರ ಮೊದಲೇ ದಿವಸ ಬರೆದು ಎರಡನೇ ಸಾರು ಬರ್ತಾರೆ, ಎರಡು ಗುಂಪು. ಒಂದೇ ದಿವಸ ಆಗಿಬಿಟ್ರೆ ಎರಡು ಕಡೆ ಬರದೆ ಅಕಸ್ಮಾತ್ ಉಳ್ಕೊಂಡ್ರು ಏನೋ ಯೋಚನೆ ಮಾಡಿಕೊಂಡು ಎರಡು ದಿವಸ ಇಟ್ಕೊಂಡು ಪ್ರೋಗ್ರಾಮ್ ಇಟ್ಕೊಂಡು ಸಪ್ತಮಿ ಒಂದು ಅಷ್ಟಮಿ ಒಂದು ಅಂತ ಲೆಕ್ಕ ಇಡ್ತಾ ಇದ್ದಾರೆ ಕೂಡ. ಸಪ್ತಮಿ ಒಂದು ಅಷ್ಟಮಿ ಒಂದು ತಿಥಿ ಇಟ್ಕೊಂಡ್ಬಿಟ್ಟು ಕಳಿಸ್ತಾರೆ. ನಾನು ಪಾಂಡವ ದಕ್ಷಿಣ ದಿಕ್ಕದಲ್ಲಿ ವಿರಾಟನಾದನ ಗೋವನ ಸೆರೆ ಹಿಡಿತೀರಿ ಅಂತ ಹೇಳಿದ. ಶ್ರುತ್ವಾ ವಿರಾಟ ಅನುಯೌ ಸಸೇನಃ. ವಿರಾಟರಾಜನ ಸುದ್ದಿ ಗೊತ್ತಾಯಿತು, ಅದೇ ರೀತಿ ಮಾಡಿದವನು. ಉತ್ತರ ಗೋಗ್ರಹಣ ಮರುದಿವ್ಸ ಮಾಡೋದು, ಇವರೆಲ್ಲ ಸೇರಬೇಕು. ಸುಶರ್ಮ ಆ್ಯಂಡ್ ಇಸ್ ಬೆಟಾಲಿಯನ್ನು ಆ ಕಡೆಗೆ, ದುರ್ಯೋಧನ ಮಟ್ಟಿ ಉಳಿದವ್ರು ಎಲ್ಲ ಸೇರಿ ಯಾರು ಹೋಗಬೇಕು, ಉತ್ತರಕ್ಕೆ ಹೋಗಬೇಕು. ಇದು ಅವ್ರು ಮಾಡಿದ ಪ್ಲಾನ್ ಅದು. ಪಾಂಡವಾಸ್ ಅನುಯು ವಿನಾ ಅರ್ಜುನಂ. ದೃಪದ ರಾಜ, ಈ ವಿರಾಟ ರಾಜ ಈ ಕಡೆ ಹೊರಟ. ಅವಾಗೇನಾಯಿತು, ಹೋಗಬೇಕಾದ್ರೆ ಗೋಹರಣ ಆಗಿದೆ ಸುದ್ದಿ ಬಂತು, ತಕ್ಷಣ ಹೊರಟೇ ಬಿಟ್ಟ. ರಾಜನೇ ಹೊರಡ್ತಾನೆ, ಸ್ವಾತಂತ್ರ್ಯ ಗಮನಿಸ್ಬೇಕು. ಈಗ ಬೇರೆ ಯಾರನ್ನೂ ಕಳಿಸೋದಿಲ್ಲ. ಯಾಕೆ, ಗೋ ಸಂರಕ್ಷಣೆ ಎಂಬುದೇನದು ಟಾಪ್ ಪ್ರಯಾರಿಟಿ, ರಾಜನ ಆದ್ಯ ಕರ್ತವ್ಯವಾದ್ದರಿಂದ ತಕ್ಷಣ ಹೊರಟ. ಇದು ಅರ್ಥ ಮಾಡಿಕೊಂಡ್ರೆ ಗೋವುಗಳ ಸ್ಥಾನ ನಮ್ಮೆಲ್ಲರಿಗೂ ಹಾಗೇನೆ. ಮೊದಲಕ್ಕೆ ಫಸ್ಟ್ ಆಪ್ಷನ್ ಯಾವುದಕ್ಕೆ, ಪ್ರಿಫರೆನ್ಸ್ ಯಾವುದಕ್ಕೆ, ಗೋ ಸಂರಕ್ಷಣೆ. ಒಂದು ಕಡೆಗೆ ಗೋ ಅಂದರೆ ಶಾಸ್ತ್ರ ಸಂರಕ್ಷಣೆ, ಇನ್ನೊಂದು ಗೋವು ಅಂದರೆ ಗೋವುಗಳು. ಎರಡು ಸಂರಕ್ಷಣೆ ಆಗದೆ ಹೋದರೆ ಎಂದೂ ಕೂಡ ಏನು ವಿದ್ಯಾಪೂರ್ಣ ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ರಾಜ ಹೋಗಿದ್ದು ವಿಶೇಷ. ಆಗ ಧರ್ಮರಾಜ ಏನು ಮಾಡ್ದ, ನಾನು ಬರ್ತೇನೆ ಅಂತ ಹೇಳಿದ. ನೀವು ಯತಿಗಳು ನೀವ್ಯಾಕೆ ಬರ್ತೀರಿ ಅಂದರೆ ಆಗ ಹೇಳ್ತಾರೆ, ಅದು ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ, ಗೋರಕ್ಷಣೆಗೋಸ್ಕರವಾಗಿ ಬ್ರಾಹ್ಮಣರು ಯುದ್ಧ ಮಾಡಬೇಕು ಅಂತಿದೆ, ಅದು ನಾನು ಬರ್ತೀನಿ ಅಂತ. ಆಯಿತು ಬರ್ತೀನಿ ಅಂತ ಹೇಳಿದ. ಆಗ ಆತ ಸಜೆಸ್ಟ್ ಮಾಡ್ದ, ಹಿಂಗೆ ಇಷ್ಟು ಗೊತ್ತಾಗಲ್ಲ, ಆ ಜೀಮೂತನ ಕೊಲ್ಲಿಲ್ಲ, ಅಡುಗೆಯನ್ನು ಕರ್ಕೊಂಡು ಹೋಗೋಣ ಬಲ್ಲವ ಅಂತ ಹೆಸರಲ್ಲಿ, ವಲಲ ಅಂತ ಮಾಡಿದ್ರೆ ಬಲ್ಲವ ಅಂತ ಹೆಸರಿರೋದು ಮೂರದಲ್ಲಿ ಕರ್ಕೊಂಡು. ಆ ಭಯ ಒಳ್ಳೆಯ ಐಡಿಯಾ ಅಂತ ಒಪ್ಕೊಂಡ. ಧರ್ಮರಾಜ ಎಲ್ಲರೂ ಹೇಳ್ತಾ ಬರ್ತಾನೆ. ಈಗ ಭಾರಿ ಎಕ್ಸ್ಪರ್ಟ್ ಗೊತ್ತಲ್ಲೇ. ಆಯಿತು, ಆಮೇಲೆ ಇವರಿಬ್ಬರನ್ನ ಯಾಕೆ ಬಿಡ್ತೀವಿ, ಅವರಿಬ್ಬರು ನಕಲ ಸಹದೇವರು ಇರ್ತಾರಲ್ಲ, ಹೆಸರು ಹೇಳಾಗಿಲ್ಲ. ಅಶ್ವಪಾಲ ಗೋಪಾಲರು ಇರ್ತಾರಲ್ಲ, ಅವ್ರು ಮೊದಲಿಂದ ನನಗೆ ಗೊತ್ತು, ಅವರು ಯುದ್ಧ ಮಾಡಿದವರೇ. ಅದು ಹಣೆಬಾರ ಮೊದಲಲ್ಲಿ ಲಿಂಕ್ ಅದೊಂದು ಯಾವಾಗಲೂ ಕೂಡ. ಆದರೆ ಅವರು ಬರಲಿ, ಆಯಿತು ಬರಲಿ ಅಂತ ಹೇಳಿದ. ಅರ್ಜುನೊಂದಿಲ್ಲ, ಅರ್ಜುನ ಕನ್ನಡದಲ್ಲಿ ಕಾರಣ ಕೊಡೋಕ್ಕೆ ಬರಲ್ಲ. ಯಾಕೆ, ಬೃಹನ್ನಡಿ ವೇಷದಲ್ಲಿ ಇದ್ದಾಳೆ, ಅದನ್ನು ಯಾರು ಕರ್ಕೋದ್ರೆ ಉತ್ತರ ಇಲ್ಲ. ಆದರೆ ಭೀಮನಿಗೆ ಗೊತ್ತು, ಯಾಕೆ ಕರೆಯಕ್ಕೆ ಹೇಳೋದಿಲ್ಲ ಭೀಮಸೇನ, ಮುಂದೆ ಕೆಲಸ ಇದೆ ಬರೆದಿವಸ ಆ ಥರದ. ಅದಕ್ಕೆ ವಿನಾ ಅರ್ಜುನಂ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಮೇಲೆ ಅರ್ಜುನ ಒಬ್ಬನ ಬಿಟ್ಟು ಉಳಿದವರೆಲ್ಲ ಹೊರಟರು. ಯಾವುದಕ್ಕೆ, 13 ವರ್ಷ ಮುಗಿದೋಯ್ತು. ಈಗಾಗಲೇ ಮುಗಿದ ಮೇಲೆ ನಡೀತಿರೋದು, ಮುಗಿದ ಮೇಲೆ ನಡೀತಿದೆ. ಅದಕ್ಕೆ ಮತ್ತೆ ಮುಗಿದೋಯ್ತು ಅಂತ ಹೇಳಿಬಿಟ್ರೆ ಆಗಲೇ ಕಾಯ್ದಿದ್ದಾಯ್ತು, ಮುಗಿದು ಹೋಯ್ತು ಅದು. ಆಮೇಲೆ ಬರ್ತಾರೆ ಇದ್ದವರು, 13 ದಿವಸ ಒಳಗೆ ಬಂದಿದ್ದಲ್ಲ, ಇದು ಮುಗಿದ ಮೇಲೆ ಬಂದಿದ್ದು. ಅದಕ್ಕೆ ಆಚಾರ ಮುಗಿದೋಯ್ತು ಫಸ್ಟ್ ಹೇಳಿಬಿಟ್ರದು. ಆಮೇಲೆ ಬರ್ತಾನೆ. ಆಟ ಮುಗಿದ್ಮೇಲೆ ಔಟ್ ಮಾಡ್ತೀನಿ, ಏನು ಮಾಡಬೇಕು, ಯಾರೂ ಇಲ್ಲ ಅಲ್ಲಿ, ಈ ಬೋಲ್ ಮಾಡಿ ವಿಕೆಟ್ ಅಂತ ಹೇಳಿದರೆ ತಪ್ಪದು. ಆ ಮುಗಿದೋಯ್ತು ಆಟ. ಈಗ ಆಟ ಮುಗಿದ ಮೇಲೆ ಏನಿಲ್ಲ, ಏನು ಮಾಡಿದ್ರು ಉಪಯೋಗ ಇಲ್ಲ. ವಿಜಿತ್ಯ ಸಂಖ್ಯೆ ಜಗೃಹೇ ವಿರಾಟಂ ತದಾ ಸುಶರ್ಮ ತಮಯಾದ್ವೃಕೋದರಃ ತತಸ್ಯ ಸೇನಾಂ ವಿನಿಹತ್ಯ ವಾಚ್ಯಂ ವಿಮೋಚ್ಯ ಜಗ್ರಾಹ ಸುಶರ್ಮರಾಜಂ ಯುಧಿಷ್ಠಿರೋ ಮೋಚಯಾಮಾಸ ತಂಚ ತಥೋ ರಾತ್ರೌ ನ್ಯವಸನ್ ಬಾಹ್ಯತಸ್ತೆ. ವಿಜಿತ್ಯ ಸಂಖ್ಯೆ ಜಗೃಹೇ ವಿರಾಟಂ ತದಾ ಸುಶರ್ಮ ತಮ್ ಅಯಾತ್ ಮೃಗೋದರಃ ಸಹ ತಸ್ಯ ಸೇನಾಂ ವಿನಿಹತ್ಯ ಮಾತ್ಸ್ಯಂ ವಿಮೋಚ್ಯ ಜಗ್ರಾಹ ಸುಶರ್ಮರಾಜಂ. ವಿಜಿತ್ಯ ಸಂಖ್ಯೆ ಜಗೃಹೇ ವಿರಾಟಂ. ಸಂಖ್ಯಾ ಯುದ್ಧದಲ್ಲಿ
ಗೆದ್ದುಬಿಟ್ಟ. ಯಾರೋ ಸುಶರ್ಮ ಗೆದ್ದ, ಸುಶರ್ಮ ಗೆದ್ದು ಸೆರೆ ಹಿಡಿದ, ಗೋಗಳನ್ನ ಬಿಡಲೂ ಇಲ್ಲ. ಸುರಾಟ ಅವನೇ ಸೆರೆ ಸಿಕ್ಬಿಟ್ಟ ಈ ಮತ್ತೆ. ಆಗ ಧರ್ಮರಾಜ ಹೇಳ್ತಾರೆ, ಭೀಮಸೇನ ಹೋಗಿ ಬಿಡಿಸೋವನ್ನ, ನಮ್ಮ ಕರ್ತವ್ಯ ಅಂತ ಹೇಳಿದ ತಕ್ಷಣ ಆಗಲಿ ಹೊರಡು ಜೋರ ಹೊಡೆದ ತಕ್ಷಣ ಕರೀತಾರೆ ಮತ್ತೆ ಮೂರದಲ್ಲಿ ಬರುತ್ತೆ. ನೀನು ಮತ್ತೆ ಜಾಸ್ತಿ ಯುದ್ಧ ಮಾಡಬೇಡ, ಮೆಲ್ಲಗೆ ಮಾಡಿ ಯುದ್ಧ ಬಿಡಿಸು ಅಂತೇಳಿ ಗೊತ್ತಾಗೋದು ಬೇಡ, ಜಾಸ್ತಿ ಯುದ್ಧ ಮಾಡಬೇಡ, ಮನುಷ್ಯರ ಹಾಗೆ ಮಾಡು ಅಂತ ಹೇಳ್ತಾರೆ. ಭಾಳ ಸ್ವಾರಸ್ಯ, ಮನುಷ್ಯರಾಗಿ ಮಾಡು ಅಂತ ಹೇಳಿದ್ದಾರೆ. ಇದ್ದವ್ರೇನಲ್ಲ ಮನುಷ್ಯರಲ್ಲ ಅಂತ ಪ್ರೂವ್ ಆಯ್ತಾರೆ. ಆಯಿತು ಅಂತ ಏನಾಗೋಗಿತ್ತು, ಅಜ್ಞಾತ ಮುಗಿದಿತ್ತಲ್ಲ, ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿಲ್ಲ ಅಷ್ಟೇ. ಇವ್ರಿಗೆ ಯಾಕೆ ಅನೌನ್ಸ್ ಮಾಡ್ಬೇಕಾದ್ರೆ, ಯಾರೋ ಬಂದರೆ ಅವ್ರಿಗೆ ಯಾಕೆ ಹೇಳುವ, ಯಾರಿಗೆ ಹೇಳಬೇಕಾದ್ರೆ ಸಂಬಂಧಪಟ್ಟವ್ರು ಹೇಳಿ, ಕೆಲಸ ಸಿಕ್ತು ಅಂತ ಕಂಡವ್ರಿಗೆ ಹೇಳ್ಕೊಂಡು ಓಡಾಡ್ತಿರ್ತಾರ, ಯಾರು ಕಾಯ್ತಾರೆ ಅವ್ರಿಗೆ. ಅವನು ಎಲ್ಲಿ ಹೋಗ್ಬೇಕು, ಅವ್ರು ಸಿಗ್ತಾನೆ, ಈಗ ಅವನು ಹಿಡಿತಾರೆ ಈಗ, ಗೊತ್ತಾಯ್ತಾ. ನೋಡಿರಿ ಏನಾಗುತ್ತೆ. ತಮಯಾ ದೃಕೋದರಃ ಸತಸ್ಯ ಸೇನಾಂ ವಿನಿಹತ್ಯ ಮಾತ್ಸ್ಯಂ ವಿಮೋಚ್ಯ ಜಗ್ರಾಹ. ತಕ್ಷಣ ಭೀಮಸೇನ ಹೋಗಿ ಅವನೇನು ಖುಷಿರೋ ಸುಶರ್ಮನಿಗೆ ಇನ್ನೇನು ವಿಜಯ ಹೊರಡ್ಬರ್ತಿರ್ತಾರೆ. ಭೀಮಸೇನ ಯುದ್ಧ ಶುರು ಮಾಡ್ತಾನೆ. ಒಂದು ಕ್ಷಣದಲ್ಲಿ ಚೇಂಜ್ ಆಗೋಯ್ತು, ಈಗ ಒಂದೇ ಕ್ಷಣದಲ್ಲಿ ಸೀನಾ ಚೇಂಜ್ ಆಗೋಯ್ತು. ಆಗ ಅಂದ್ಕೊಂಡಿರ್ತಾರೆ ಇಷ್ಟೊತ್ತು ಎಲ್ಲಿದ್ದಾಯಿತಾ, ಸುಮ್ಮನೆ ಇದ್ದ ಅಷ್ಟೇ, ಗುಪ್ತವಾಗಿದ್ದಿದ್ದು, ಅಜ್ಞಾತವಾಗಿದ್ದಿದ್ದು. ಈಗ ಬಂದ ತಕ್ಷಣ ಪೂರ್ತಿ ಎಷ್ಟೋ ಜನ ಕೊಂದಾಕ್ಬಿಟ್ಟು ಇವ್ರನ್ನೆಲ್ಲ ಕೂಡ. ಆ ವಿರಾಟ್ ರಾಜನ ಬಿಡಿಸಿ ಅವನು ಸೆರೆ ಹಿಡಿತಾರೆ. ಸೀನ್ ಪೂರ್ತಿ ಬದಲಾಯಿತು. ವಿರಾಟ್ ರಾಜ ಬಿಡಿಸಿತ್ತು, ಅವ್ರು ಸುಶರ್ಮ ಸೆಳೆದಿದ್ದಿತ್ತು. ವಿರಾಟ್ಗೆ ಹುಚ್ಚಾಬಿಟ್ಟು ಖುಷಿಯಾಗೋಯ್ತು ರೆಡಿ ಅಂತೇಳಿ. ಸುಶರ್ಮ ಅವನು ಸಂಸಪ್ತಕರ ಮುಖಂಡ, ಸಂಸಪ್ತಕರು ಅಂತಿದ್ದಾರಲ್ಲ, ಸಂಸಪ್ತಕರು ಉಪ್ಪಿನ ಇವನೇ ಲೀಡರು. ಇವನು ಕೊನೆಯ ದಿವಸ ಆಯ್ತಾನೆ ಇವನು ಕೂಡ ಯುದ್ಧದಲ್ಲಿ. ಮತ್ತು ಮಹಾ ದೂರ್ತ ಇವನು. ಸುಶರ್ಮ ರಾಜಂ ಯುಧಿಷ್ಠಿರ ಮೋಚಯಾಮಾಸ ತಂಚ. ಬೇರೆ ಹಿಡಿದು ಕರ್ಕೊಂಡು ಬಂದ. ವಿರಾಟ್ ಅದನ್ನು ಆಚೆ ಸೆರೆ ಹಿಡಿದಿದ್ದ, ಅವನ್ನ ಭೀಮಸೇನ ಸೆರೆ ಹಿಡಿದು ತಂದು ಒಪ್ಪಿಸ್ತ ಧರ್ಮರಾಜನಿಗೆ. ವಿರಾಟ್ ರಾಜ ಅಲ್ಲೇ ಇದ್ದಾರೆ. ಆಗ ವಿರಾಟ ಯೋಚನೆ ಮಾಡಬೇಕಾಗಿತ್ತು, ಆ ಯೋಚನೆ ಮಾಡಲಿಲ್ಲ ಆತ. ಯಾಕೆ ಭೀಮ ಆತಗೆ ಒಪ್ಪಿಸ್ತಿದ್ದಾನೆ ಯತಿಗೆ, ಬಹುಶಃ ಯತಿಗಳು ಒಪ್ಸಿರು ತಿಳ್ಕೊಂಡ್ಬಿಟ್ಟು ಅಷ್ಟೇ. ಯಾಕೆ ಭೀಮಸೇನಿಗೆ ಇದಾಗಿರೋದು ಆನ್ಸರಬಲ್ ಧರ್ಮರಾಜನಿಗೆ, ವಿರಾಟ್ ರಾಜನಿಗಲ್ಲ, ಅದಕ್ಕೆ ಹೇಳಿದ್ದು. ಆಗ ಭಾರಿ ಖುಷಿ ಆಗುತ್ತೆ ಅಂತ ಹೇಳ್ತಾನೆ. ಎಷ್ಟು ಸಂತೋಷ ಪಡ್ತಾರೆ ಅಂದರೆ, ಹೆಸರಿ ನಾನು ರಾಜ, ನಿಜವಾದ ರಾಜರು ನೀವೇ, ಬಿಡಿಸಿದ್ದಾನಲ್ಲ ಈತ ಸಮ್ರಾಟ್ ಇದ್ದಾಗ ಲೆಕ್ಕ. ನಿಜವಾದ ಸತ್ಯ ಅದು. ನನ್ನ ಕಾಪಾಡ್ದ, ಸೈನ್ಯ ಕಾಪಾಡ್ದ, ಎಷ್ಟು ಉದ್ಧಾರ ಮಾಡ್ದ ನಮ್ಮನ್ನು ಅಂತ ಹೇಳ್ತಾರೆ. ಮುಂದೆ ನೋಡಿದ್ರೆ ಗೊತ್ತಾಗುತ್ತದೆ ಏನಂತ, ಸತ್ಯಾಂಶ ಗೊತ್ತಾಯ್ತು. ಅದು ನಮಗೆ ಇವತ್ತು ವಾಯುದೇವರು ಕಾಪಾಡ್ದೆ, ಎಲ್ಲರೂ ಅವ್ರನ್ನೇ, ನಮಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲರೂ ಬದುಕಿದ್ರೆ ಬಾದ್ದವರು ಯಾರೋ ಮಠದವ್ರು ಮಾತ್ರ ವಾಯುದೇವರಿಂದ ಬದುಕಿಲ್ಲ. ಎಲ್ಲ ಇಡೀ ಪ್ರಾಣಿಗಳು ಬದುಕಿರೋದು ಯಾರಿಂದ, ವಾಯುದೇವರಿಂದ. ಒಟ್ಟು ಗೊತ್ತಿಲ್ಲ ಭಾಳ ಜನಕ್ಕೆ, ಗೊತ್ತಾಯ್ತಾ. ಪ್ರಾಣಾಯಾಮ ಗೊತ್ತು, ಪ್ರಾಣದೇವ್ರಿಗೆ ಗೊತ್ತಿಲ್ಲ. ಪ್ರಾಣದೇವ್ರಿಗೆ ಗೊತ್ತಿಲ್ಲದೆ ಪ್ರಾಣಾಯಾಮ ಮಾಡಿದರೆ ಏನರ್ಥ ಅದಕ್ಕೆ. ಆಫೀಸ್ ಬೀಗ ಹಾಕಿ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡಾಗ ಆಗ್ತದೆ ಅಷ್ಟೇ. ಜಡಕ್ಕೇನಿಲ್ಲ, ಅಚಿತ್ತನು ತದ್ಧೀಯತಃ, ಚೇತನ ಬೇಕು. ಪ್ರಾಣವಾಯುವಿಗೆ ಚೇತನ ಯಾರು, ನಿಯಾಮಕರು ವಾಯುದೇವರು. ಇದು ಅರ್ಥ ಮಾಡಿಕೊಂಡ್ರೆ ವಾಯುದೇವ್ರ ಮಹಿಮೆ. ಅಜ್ಞಾತವಾಗಿ ಉಪಕೃತರಾಗ್ತಾ ಇದ್ದೇವೆ. ಮನೆಯಿಂದ ಕಾಪಾಡೋದು ಯಾರು ಅಂತ ಗೊತ್ತಾದರೆ ಉಸಿರಾಟ ನಡೀತಿರೋದು, ಯಾವುದೂ ಇಲ್ಲ, ಉಸಿರಾಟ ಒಂದೇ ನಡೀತಿರೋದು. ಮಾಡ್ತಿರೋದು ಯಾರದನ್ನು, ವಾಯುದೇವರು. ಸೊ ಅವರಿಗೂ ಅಜ್ಞಾತ ಅಲ್ಲ, ನಮಗೆಲ್ಲರಿಗೂ ಅಜ್ಞಾತವಾಗೇ ಮಾಡ್ತಾ ಇದ್ದಾರೆ. ತಸಸ್ಯ ಸೇನಾಂ ವಿನಿಹತ್ಯ ಮಾತ್ಸ್ಯಂ ವಿಮೋಚ್ಯ ಜಗ್ರಾಹ ಸುಶರ್ಮರಾಜಂ. ಇದು ಗೋಮೋಚನೂ ಆಯಿತು, ವಿರಾಟ್ ರಾಜನ ಮೋಚನೂ ಆಯಿತು. ಮೋಚಯ ಮಾಸ ತಂಚ ತಥೋ ರಾತ್ರವು ನ್ಯವಸನ್ ಬಾಹ್ಯತಸ್ಥೇ. ಅವರು ಬಂದುಬಿಟ್ಟು ಊರ ಹೊರಗೆ ಒಂದು ಕಡೆ ಹಾಲ್ಟ್ ಮಾಡಿದರು. ಊರವ್ರು ಪ್ರವೇಶ ಮಾಡಲಿಲ್ಲ. ಯಾಕೆ ಅಂತ ಕೇಳಿದರೆ, ಭಾಳ ಜನ ಕಾರಣ ಹೇಳೋಕ್ಕೆ ಬರೋದಿಲ್ಲ, ಮಹಾಭಾರತ ಓದಿದ್ರೆ ಗೊತ್ತಾಗುತ್ತೆ. ಅದು ಎಷ್ಟು ಖುಷಿಯಾಗಿಬಿಟ್ಟಿದೆ ಅಂದರೆ, 4 ಜನ ಇದ್ದು ಇವರಿಂದ ಉದ್ಧಾರವಾದೆ ಅಂತ ಗೊತ್ತಾಗ್ಬಿಟ್ಟಿದ್ದರಿಂದ ನಾವು ಸುಮ್ಮನೆ ಒಳಗೆ ಹೋಗಬಾರ್ದು. ಒಳ್ಳೆ ಯಾತ್ರೆ ಮಾಡ್ಕೊಂಡು ಒಳಗಡೆ ಮೆರವಣಿಗೆ ಮಾಡಬೇಕು. ಅದಕ್ಕೋಸ್ಕರ ನೈಟ್ ಹೋದ್ರೆ ಯಾರಿಗೆ ಗೊತ್ತು, ನೈಟ್ ಆಗಿದೆ, ರಾತ್ರಿ ಆಗಿದೆ, ಈಗ ಅದು ಬೆಳಗ್ಗೆ ಆದ್ಮೇಲೆ ಹೋಗೋಣ, ಸಂಭ್ರಮದಿಂದ ಕರ್ಕೊಂಡು ಹೋಗ್ಬೇಕು ಹಾಲ್ಟ್ ಮಾಡಿದರು. ಅದು ಬೇರೆ ಟರ್ನ್ ತೊಗೊಳ್ತಾ ಇದ್ರೆ ವಾಪಸ್ಸೇ ಬಂದುಬಿಟ್ರೆ ಬೇರೆ ಪಂಚಾಯಿತಿ ಆಗ್ತಿತ್ತು, ಬೇರೆ ಅರ್ಜುನ ರೋಡೇ ಇರ್ತಿದ್ದಿಲ್ಲ. ಆಗ ಅದು ನೈಟ್ ಹಾಲ್ಟ್ ಮಾಡಿದ್ರಲ್ಲಿ ಬೆಳಿಗ್ಗೆ ಹೋಗಬೇಕು ಅಂತ ಉಳ್ಕೊಂಡ್ರು. ಅಷ್ಟೊತ್ತಿಗೆ ಏನಾಯಿತು, ಈ ಕಡೆ ಇವರು ಅಟ್ಯಾಕ್ ಮಾಡಿದ್ರು ಉತ್ತರ ದಿಕ್ಕಿಗೆ. ಆಗ ಉಳಿದಿದ್ದು ಯಾರಲ್ಲಿ, ಅರ್ಜುನ ಒಬ್ಬನೇ, ಆತ ಹೋಗಬೇಕಾಯ್ತು. ಈಗ ತತ್ವ ಅಪರದಿನೇ ನೋಡಿ, ಮುಂದಿನ ದಿವಸ ಸರ್ವೇ ಭೀಷ್ಮದ್ರೋಣ ಪುರಸ್ಸರಾಹ. ಭೀಷ್ಮದ್ರೋಣಾದಿಗಳೆಲ್ಲ ರಹಿತಂ ಕೀಚಕೈರ್ಮಾತ್ಸ್ಯಂ ಶಕ್ಯಂ ಮನ್ವಾ ಮತ್ವ ಅಭಿನಿರ್ಯಯು. ಅವರಿಗೆ ಗೋಗ್ರಹಣ ಉದ್ದೇಶ ಇರಲಿಲ್ಲ. ಅವ್ರಿಗೇನು ಉದ್ದೇಶ ಇತ್ತು ಅಂದರೆ, ಭೀಷ್ಮಾದಿಗಳಿಗೆಲ್ಲ ವಿರಾಟ್ ರಾಜನಿಗೆಲ್ಲಕ್ಕೆ ಅವ್ರಿಗೆ ಆಗಿರಲಿಲ್ಲ ಮೊದಲು. ಯಾಕೆ, ಕೀಚಕನ ಸಪೋರ್ಟ್ ಇತ್ತು. ಈ ಕೀಚಕ ಸತ್ತೋಗಿದ್ದು ಗ್ಯಾರಂಟಿ ಆಗಿದೆ ಅವರಿಗೀಗ. ಈಗ ಅಕಸ್ಮಾತ್ ಗೋಗ್ರಹಣ ಮಾಡಿ ಪಾಂಡವರು ಬಂದು ದುರ್ಯೋಧನ ಪ್ರಕಾರ ನಡ್ಕೊಂಡ್ರೆ ಆಗೋಗಲಿ. ಅಕಸ್ಮಾತ್ ಆಗದೆ ಹೋದರೆ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಏನು, ವಿರಾಟ್ ಕೊನೆಗೂ ಸೋರಿಸಿದ್ವಿ ಅಂಥೇಳಿ. ಮೇನ್ ಬ್ಯಾಟ್ಸ್ಮನ್ ಯಾರು ಇಲ್ಲದೆ ಆಬ್ಜೆಕ್ಟ್ ಇದ್ದಾಗ ಗೆದ್ದು ಬಿಟ್ಟರೆ ಹಾಗೆ
ಒಳ್ಳೆ ಸ್ಟ್ರಾಂಗ್ ಟೀಮನ್ನು ಗೆಲ್ಲಕ್ಕಾಗಿರೋದಿಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಇಲ್ಲದೆ ಹೋದಾಗ ಏನು ಮಾಡ್ತಾರೆ ಇವರು, ಬೌಲರು ಬ್ಯಾಟ್ಸ್ಮನ್ ಇಲ್ಲದಾಗ ಸುಲಭ ಅಂತ ಗೆದ್ದು ಬಿಡ್ತಾರೆ. ಎಷ್ಟೋ ಹಾಗಾಗಿದೆ ಎಷ್ಟೋ ಸಲ. ಅದಕ್ಕೋಸ್ಕರ ಆ ಥರ ಪ್ಲಾನ್ ಮಾಡಿ ಬರ್ತಾರೆ. ಅವ್ರಿಗೆ ಗೋಹರಣದ ಉದ್ದೇಶ ಇದ್ದಿದ್ದು ಇವನಿಗೆ, ಮುಖ್ಯ ಉದ್ದೇಶ ಪಾಂಡವರನ್ನು ಕಂಡು ಹಿಡಿಬೇಕು ಇಷ್ಟೇ. ಇದನ್ನು ಏನು ಗೊತ್ತಾದಾಗಾಯಿತು, ಇದು ಸ್ವಾರಸ್ಯ ಇದೆ. ನಿಜವಾದ ಭಕ್ತರು ಯಾರು ಅಂತ ಗೊತ್ತಾಗೋದು ಯಾವಾಗ ಅಂದರೆ ಗೋಗಳಿಗೋಸ್ಕರ ಮುಂದೆ ಬಂದಾಗ. ಗೋಗಳಿಗೋಸ್ಕರ, ಗೋ ಅಂದರೆ ಶಾಸ್ತ್ರ ಒಂದು, ಗೋವುಗಳು ಒಂದು. ಇವತ್ತು ಗೋವುಗಳಿಗೆ ರಕ್ಷಣೆ ಕೊಡಲಿಕ್ಕೋಸ್ಕರ ಬರದೇ ಹೋದಾಗ ಅದೇನಾಗುತ್ತೆ, ಭಕ್ತಿಯನ್ನು ನಿಜವಾದ ಭಕ್ತಿ ಅಂತ ಅನಿಸೋದಿಲ್ಲ. ಯಾಕೆ, ಗೋಗಳು ಅದಕ್ಕಿಂತ ದೊಡ್ಡ ಕರ್ತವ್ಯ ಇಲ್ಲ. ಅರ್ಜುನ ಏನು ಹೇಳ್ಬೋದು, ಈಗ ಯುದ್ಧದಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ ಕೃಷ್ಣ, ಕ್ಷತ್ರಿಯನಿಗೆ ಯುದ್ಧ ಭಾರಿ ಧರ್ಮ ಮಾಡು ಅಂತೇಳಿ. ಭಗವದ್ಗೀತೆಯಲ್ಲಿ ಮುಂದೆ ಬರುತ್ತೆ. ರಾಜನ ಕರ್ತವ್ಯ ಏನೇನಿದೆ ಅಂತ ಕೇಳಿದರೆ ಏನೇನಿದೆ ರಾಜನ ಕರ್ತವ್ಯ? ಶೌರ್ಯಂ, ತೇಜ, ತಥಾ ದಾಕ್ಷ್ಯಂ ಅಂತ ಹೇಳ್ತಾ ಶತ್ರು ವಿಗ್ರಹ ಮಾಡ್ತಾ ಯುದ್ಧೇ ಚಾಪಿ ಅಪರ, ಇಷ್ಟೆಲ್ಲ ಇದೆ. ದಾನಮೀಶ್ವರ ಭಾವಶ್ಚ ಕ್ಷತ್ರಕರ್ಮ ಸ್ವಭಾವ, ಇಷ್ಟು ಹೇಳ್ತಾರೆ. ನಮಗೊಂದು ಪ್ರಶ್ನೆ ಬಂತೀಗ, ಅರ್ಜುನನೇ ಕೇಳ್ಬೋದೀಗ, ಇಲ್ಲಿ ಇಷ್ಟು ಕ್ಷತ್ರಿಯ ಧರ್ಮ ಇಷ್ಟೊಂದಿದೆ, ದಾನ ಮಾಡ್ಬೋದು, ಏನೇನೋ ಕೆಲಸಗಳಿದೆ, ಯುದ್ಧನೂ ಸೇರಿಕೊಂಡಿದೆ, ಯುದ್ಧನೇ ಯಾಕೆ ಮಾಡ್ಬೇಕು ನಾನೀಗ? ನಾನು ದಾನ ಮಾಡ್ಕೊತ ಕೂತ್ಬಿಡ್ತೀನಿ ಹೋಗ್ಬಿಟ್ಟು ಒಂದು ಕಡೆಗೆ ಅಂತ ಕೇಳ್ಬೋದು ಅರ್ಜುನ, ಹೊತ್ತಾನೆ. ಅದೇ ರೀತಿ ನಾವು ಕೂಡ ಏನು ಮಾಡ್ಬೋದು ಈಗ? ಪಾಠ ಎರಡಿದೆ, ಅಧ್ಯಯನ, ಅಧ್ಯಾಪನ, ಯಜ್ಞ, ಯಜನ, ದಾನ, 6 ಇದೆ. ಈಗ 6ರಲ್ಲಿ ನಾವು ಅಧ್ಯಯನ ಯಾಕೆ ಮಾಡಬೇಕು? ಹಾಗೆ ಆಗಿರೋದು. ಈಗ ದಾನ ಇಸ್ಕೊತ ದಾನ ಕೊಟ್ಟಬೋದು ಅಂತಂತೇನೆ, ಅದು ಬ್ರಾಹ್ಮಣ ಕರ್ಮ ತಾನೆ. ಆ ಬಟ್ಟಿಗೆ ನಾವು ಬ್ರಾಹ್ಮಣರು ತಿಳ್ಕೊಬೋದು ಅಂತ ಕೇಳಿದ್ರೆ ಅಲ್ಲ. ಆ ಅಕೇಶನಿಗೆ ಯಾವ್ದು ಬೇಕೋ ಅದು ತೋರಿಸ್ಬೇಕೀಗ. ಹೇಳಿದ್ರೆ ಪೂಜೆ ಮಾಡಬೇಕಾದ್ರೆ ಅಭಿಷೇಕ ಮಾಡಬೇಕು, ವಿಠ್ಠಲಸಹಸ್ರನಾಮ ಹೇಳಿ ಉಪಯೋಗ ಇಲ್ಲ. ಏನು ಹೇಳಬೇಕು ಅದಕ್ಕೀಗ? ಪುರುಷ ಸೂಕ್ತನೇ ಹೇಳಬೇಕು. ಅರ್ಚನೆ ಮಾಡಬೇಕು, ಪುರುಷ ಸೂಕ್ತ ಅಲ್ಲ. ಏನು ಹೇಳಬೇಕು? ವಿಠ್ಠಲಸಹಸ್ರನಾಮ ಹೇಳಬೇಕು. ಆ ಕರ್ತವ್ಯ ಅದು, ಪೂಜೆ ಕರ್ತವ್ಯ. ಪೂಜೆಯಲ್ಲಿ ಕ್ರಮ ಕರ್ತವ್ಯ, ಮತ್ತು ಕ್ರಮ ಉಲ್ಲಂಘನೆ ಮಾಡೋಂಗಿಲ್ಲ. ಬಡಿಸ್ಬೇಕು ತಕ್ಷಣ ಬಜ್ಜಿಗೆ ತಂದುಬಿಟ್ಟು ಹೇಗಾಗುತ್ತೆ? ಕ್ರಮ ಇದೆ ಅದಕ್ಕೊಂದು. ಇವತ್ತು ಅದನ್ನು ಮರ್ತುಬಿಟ್ಟಿದ್ದೆ. ಟಾಪ್ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು? ಶಾಸ್ತ್ರಕ್ಕೆ ಕೊಡಬೇಕು. ಶಾಸ್ತ್ರದಲ್ಲಿ ಓದೋದು, ಪರಮತ ಖಂಡನೆ, ಸ್ವಮತ ಸ್ಥಾಪನೆ 2 ಮಾಡಬೇಕು. ಅದನ್ನು ಮಾಡದೆ ಹೋದರೆ ಅದು ನಿಜವಾದ ಕರ್ತವ್ಯ ಪಾಲನೆ ಮಾಡಿದಾಗ ಆಗಲಿಲ್ಲ. ಬೇಕಾದ್ರೆ ಕೋಟಿ ಜನಕ್ಕೆ ಅನ್ನದಾನ ಮಾಡ್ತಾ ಕೂತಿರ್ಬೋದಾಗ ಅಲ್ಲ, ಏನು ಮಾಡಬೇಕು ಅವ್ರಿಗೆ? ಇದೇ ಕೆಲಸನೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಾ? ಈಗ ನಮಗೆ ಅಲ್ಲಿ ಸೋಲ್ತಿರೋದು ನಾವೀಗ. ಪಾಠ ಪ್ರವಚನ ಏನು ಮಾಡಿ ಪ್ರಯಾರಿಟಿ ಇಲ್ಲೇ ಇಲ್ಲ ಅದಕ್ಕೆ. ನೇಮ್ ಸೇಕ್ ಅಷ್ಟೇ. ಪಾಠ ಪ್ರವಚನ ಇವತ್ತು ನಡೀತಿರೋ ನೇಮ್ ಸೇಕೆ ಹೊರತು ಏನಂತಾಗಬೇಕು ಅದಕ್ಕೆ? ಏನಂತಾಗಬೇಕದು? ಈ ಸರ್ಕಾರಕ್ಕೆ ಒಂದು ಕಾನ್ಸೆಪ್ಟ್ ಇದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಲ್ಲದೆ ಹೋದರೆ ಎಷ್ಟು ಫಜೀತಿ ಆಗುತ್ತೆ ಅಂತ. ಅದರಲ್ಲಿ ನಮ್ಮ ಮಠಮಾನ್ಯಗಳು ತುಂಬ ಜಾಸ್ತಿ ಇರಬೇಕು. ಯಾತಕ್ಕೆ ಅಂದರೆ ಇದು ಅಧ್ಯಾತ್ಮ ವಿದ್ಯೆ, ಇದು ಸಣ್ಣ ಪುಟ್ಟ ವಿದ್ಯೆ ಅಲ್ಲ. ಬೇರೆಯವ್ರು ಯಾರು ಅಧ್ಯಾತ್ಮ ವಿದ್ಯೆ ಹೇಳೋಕ್ಕೆ ಬರೋದಿಲ್ಲ. ಯಾರು ಹೇಳಬೇಕು ಅದನ್ನು? ಬ್ರಾಹ್ಮಣನೇ ಹೇಳಬೇಕು. ಅಂಥ ಹೊತ್ತಿನಲ್ಲಿ ಅವ್ರು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ತಪ್ಪಾಗುತ್ತದು. ಇವತ್ತು ಹೆಚ್ಚು ಕಡಿಮೆ ಆಗಿರೋದು ಹಾಗೆ. ಅತಿ ಪ್ರಧಾನ ಕೆಲಸಕ್ಕೆ ನಾವೇನು ಮಾಡ್ತಾ ಇಲ್ಲ. ರಾಮಾಯಣ ಮಹಾಭಾರತ ಬೈತಿದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ, ಅದು ಉತ್ತರನೇ ಇಲ್ಲ. ಅದು ಅಯೋಗ್ಯರು. ಮತ್ತು ನೀವಿರೋದು ಯಾಕಾಗಿದ್ರಿ? ಸೈನ್ಯ ಅಟ್ಯಾಕ್ ಮಾಡಿದೆ, ಬಂದಿದ್ದಾರೆ ಈಗ ಟೆರರಿಸ್ಟ್ ಮಾಡ್ತಾ ಇದ್ದಾರೆ, ಅಯೋಗ್ಯರು ಹಾಗೆ ಇರಬೇಕು, ಗತಿ ಏನಾಗುತ್ತೆ ಈಗ? ರಾಜ ನಾವು ಅನ್ಬೋದು ಅಯೋಗ್ಯರು ಅಂತ. ಯಾರು ಅನ್ನಬಾರ್ದು? ಸರ್ಕಾರ ಅನ್ಲಿಕ್ಕೆ ಬರೋದಿಲ್ಲ. ಟಾಪ್ ಪ್ರಯಾರಿಟಿ ಏನೀಗ? ಫಸ್ಟ್ ಅವ್ರು ಹಿಡಿದು ಮಾಡಬೇಕು. ಗೊತ್ತಾ? ಹಿಡಿದು ಶಿಕ್ಷೆ ಇಲ್ಲೋದ್ರೆ ಬೆಳೀತಾ ಹೋಗುತ್ತೆ, ಜನ ಬದುಕೋದಕ್ಕೆ ಆಗೋದಿಲ್ಲ. ಆಮೇಲೆ ಹೇಳಿದ್ದೇನು ಅವ್ರ ವ್ರತ ಅದು. ಬ್ರಾಹ್ಮಣರು ದೊಡ್ಡ ವ್ರತ ಜಪೋಪದೇಶವು, ಆದ್ದರಿಂದ ರಕ್ಷಣೆ ಮಾಡಲೇಬೇಕದು. ಬೇರೆ ಏನೋ ಕೆಲಸ ಮಾಡಿದರೆ ಏನೇನೋ ಅರ್ಥ ಇಲ್ಲ ಅದ್ರಾಗ. ಇದೊಂದೇ ಕೆಲಸ ಮೊದಲು ಮಾಡಬೇಕು. ಅದು ಮಾಡದೆ ಹೋದರೆ ಇವತ್ತು ಅದು ಆಗದೇ ಇರೋದೇ ಸಮಸ್ಯೆ ಆಗಿರೋದು. ಕೆಟ್ಟ ಪುಸ್ತಕ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ರಾಮಾಯಣ ಅಲ್ಲ ರಾಮಾಯಣ ಅಂತ ಕರೀತಾರೆ, ಮಹಾಭಾರತ ಅಲ್ಲ ಮಹಾಭಾರತ ಕರೀತಾರೆ. ಜನ ನೋಡ್ತಿದ್ದಾರೆ. ಅವ್ರು ನೋಡ್ತಿರೋದು ಕೋಟಿಗಟ್ಟಲೆ, ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ನೋಡ್ತಿರೋದು. ಇವ್ರು ಗುಟ್ಟ ಪಾಠ ಮಾಡ್ತಾರೆ 20 ಜನಕ್ಕೆ ಏನು ಉಪಯೋಗ ಆಗುತ್ತೆ ಅದರಿಂದ? ಇದು ಬೇಡ ಅಂತ ಹೇಳ್ತಾ ಇಲ್ಲ. ಆ ವಿಂಗ್ ಹೋಗಿಬಿಟ್ಟಿದೆ. ಆ ವಿಂಗ್ ಅಷ್ಟೇ ದೃಢವಾಗಿರಬೇಕು. ನಮ್ಮಲ್ಲಿ ಪೊಲೀಸು ಇದ್ದಾರೆ, ಆರ್ಮಿನೂ ಇದೆ. ಪೊಲೀಸ್ ಯಾತಕ್ಕೆ? ಸಿವಿಲ್ಸ್ ಪ್ರೊಟೆಕ್ಷನ್ ಅದು ಡಿಫೆನ್ಸ್. ಅದು ಇನ್ನು ಅರ್ಥ ಮಾಡಿ, 2 ಇರಬೇಕು ನಮ್ಮಲ್ಲಿ. ಸಿವಿಲ್ಲು ಇಲ್ಲ, ಡಿಫೆನ್ಸ್ ಇಲ್ಲ ಅಂತ ಏನರ್ಥ? ಪಂಡಿತರೆಲ್ಲ ಮುಖ್ಯವಾಗಿ 2 ಕಡೆಯೂ ಗಮನ ಕೊಡ್ತಿರ್ಬೇಕಾಗ. ಮನೆಗೆ ರಕ್ಷಣೆ ಮಾಡ್ಕೋ, ಬೀಗನೂ ಹಾಕಬೇಕಾದ್ರೆ. ಕಳ್ತಾರ ಆಯಿತು, ಎಷ್ಟು ಹೋಯ್ತು ಅಂತ ಲೆಕ್ಕ ಇಟ್ಕೊಂಡು ಕೂತ್ರಲ್ಲ, ಹಿಡಿಬೇಕು ಕಳ್ಳನ್ನು ಫಸ್ಟು. ಲೆಕ್ಕ ಮಾಡಿ ಎಷ್ಟು ಹೋಯ್ತು ಅಂತ ಅನೌನ್ಸ್ ಮಾಡ್ಲಿಕ್ಕಲ್ಲ ಕಳ್ತನ ಆಗಿರೋದು. ಅದನ್ನು ನಾವು ಸೋತಿರೋದ್ರಿಂದ ಇವತ್ತು ಬೆಳೀತಾ ಇದ್ದಾರೆ. ಸದಾಗಮಸ್ತೇನ ನಿರಾಸ ಕಾಮಯ. ಎಲ್ಲಿರೋದು? ಗೊತ್ತಿದ ಸದಾಗಮಸ್ತೆ ಅಂದರೆ ಕಳ್ಳರು. ಅವ್ರನ್ನ ನಿರಾಸೆ ಮಾಡಬೇಕಾದ್ದು ದೊಡ್ಡ ಕರ್ತವ್ಯ ಇದು. ಬ್ರಾಹ್ಮಣರಿಗೆ, ಯತಿಗಳಿಗೆ, ಪೀಠಾಧೀಶರಿಗೆ, ವಿದ್ವಾಂಸರಿಗೆ ದೊಡ್ಡ ಜವಾಬ್ದಾರಿ ಅದು. ಅದನ್ನು ಕಳೆದ ಹೋದರೆ ಉಳಿದವ್ರು ಪಾಪ ಅವ್ರು ಮಾಡೋಂಗಿಲ್ಲ, ಉಳಿದವ್ರಿಗೆ ಬರೋದಿಲ್ಲ. ವೆಪಂಡ್ ಆರ್ಮಿ ಇವರೆಲ್ಲ. ಆರ್ಮಿ ಆದ್ದರಿಂದ ಇವ್ರನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಜನ, ಯಾರನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ.
ಈಗ ಹೇಳ್ತಾರೆ. ಆದ್ದರಿಂದ ಪಾಂಡವರು ಬರ್ತಾರೆ ಅಂತ ಪ್ಲಾನ್ ಮಾಡಿದರು. ಈಗ ಅದು ನಡೀತು, ಬಂದರು. ಕೀಚಕಸ್ಯ ಹಿಡಿಂಬಸ್ಯ ಬಕ ಕಿರ್ಮೀರಯೋರಪಿ ಜರಾಸಂಧಶ್ಚ ನೃಪತೆ ಕಂಸಾದೀನಾಂಚ ಸರ್ವಶಃ ನ ಬಾಧನಾಯ ಭೀಷ್ಮಾದ್ಯ ಅಪಿಷೇಕು ಕಥಂಚನ ತಸ್ಮಾತ್ತೇ ಕೀಚಕಂ ಶಾಂತಂ ಶ್ರುತ್ವಾ ಮಾತ್ಸ್ಯಂ ಯಯುರ್ಯುಧೇ. ಬರೀ ಕೀಚಕ, ವಿರಾಟ್ ರಾಜ, ಕೀಚಕ, ಹಿಡಿಂಬ, ಬಕ, ಕಿರ್ಮೀರ, ಜರಾಸಂಧ, ಕಂಸ ಇವರನ್ನು ಅಟ್ಯಾಕ್ ಮಾಡಲಿಕ್ಕೆ ಭೀಷ್ಮರಿಗೆ ಆಗಿರಲಿಲ್ಲ. ಗೊತ್ತಾಯ್ತಾ? ಆಗಿನ ಕಾಲದ ಯಾರಿಗೂ ಸಾಧ್ಯ ಇರಲಿಲ್ಲ. ಇವರೆಲ್ಲ ಸ್ಪೆಷಲ್ ವರ ಇದ್ದವರು ಇವರು. ಅದಕ್ಕೆ ಹರಿವಾಯುಗಳೇ ಅವತಾರ ಮಾಡಬೇಕಾಯ್ತು. ಭೀಷ್ಮರು ಉಳಿದ ದಿಗ್ವಿಜಯ ಮಾಡಿ ಇದರಲ್ಲಿ ಅವರು ಆಗಿರಲಿಲ್ಲ. ಇವ್ರಿಗೆ ಎಷ್ಟೇ ಗೊತ್ತಿದ್ದರೂ ಅವ್ರಿಗೆ ವರ ಇದೆ ಅವರಿಗೆಲ್ಲ ಕೂಡ. ಆದ್ದರಿಂದ ಇವ್ರಿಗೆ ಒಂದು ಚಾನ್ಸ್ ಸಿಕ್ತು ನಮಗೀಗ. ಉಳಿದವರೆಲ್ಲ ಕೊಂದಾಗಿದೆ, ಕಂಸಾದಿಗೆ ಹೋಗ್ಬಿಟ್ಟಿದೆ, ಯಾರೂ ಇಲ್ಲ ಈಗ. ವಿರಾಟ್ ಹೋಗಿ ನೋಡ್ಕೊಂಡಿದ್ದೆ, ಅವನ ಮೇಲೆ ನಾವು ಗೆದ್ದು ಬಿಟ್ಟರೆ ಅಕಸ್ಮಾತ್ ಈಗ ನಮ್ಮ ಕ್ರೆಡಿಟ್ ಬರುತ್ತೆ ಅಂತ ಅವ್ರು ಹೊರಟು. ತಸ್ಮಾತ್ತೇ ಕೀಚಕಂ ಶಾಂತಂ ಶ್ರುತ್ವಾ ಮಾತ್ಸ್ಯಂ ಯಯುರ್ಯುಧೇ ಯತಿಶ್ಯೇ ರಕ್ಷಿತು ಭೀಮಾಧಾರ್ತರಾಷ್ಟ್ರಾನಿತಿ ಸ್ವಕಾಂ ಸತ್ಯಾಂ ಕರ್ತು ಪ್ರತಿಜ್ಞಾಂತು ಯಯೋ ದ್ರೋಣಃ ಸಪುತ್ರಕಃ. ಯತಿಶ್ಯೇ ರಕ್ಷಿತು ಭೀಷ್ಮರು ಹೋಗಿದ್ದು ಅದಕ್ಕೋಸ್ಕರ. ದ್ರೋಣರು ಯಾಕೆ ಹೋಗಬೇಕಾಯ್ತು ಪ್ರಶ್ನೆ ಈಗ. ದ್ರೋಣರು ಯಾತಕ್ಕೆ ಹೋದರು ಅಂದರೆ ಕಾಲು ಹಿಡ್ಕೊಂಡ್ರು ಕಾಪಾಡಬೇಕು ಅಂತೇಳಿ ಅವರೆಲ್ಲ ಅದಕ್ಕೆ ಹೊಡ್ಕೊಂಡ್ರು. ಅವತ್ತಿಂದ ಕಮಿಟ್ಮೆಂಟ್ ಶುರುವಾಯಿತು ದ್ರೋಣಾಚಾರ್ಯರಿಗೆ. ಅವರು ಹೋದರೆ ಅವ್ರ ಮಗ ಅಶ್ವತ್ಥಾಮಾಚಾರ್ಯ ಹೊರಟರು, ಕೃಪಾಚಾರ್ಯರು ಹೊರಟರು, ಗ್ಯಾಂಗ್ ಅದು ಒಂದು ಹೊರಟರು. ಹೀಗಾಗಿ ಒಬ್ರಿಗೊಬ್ಬರು ಲಿಂಕ್ ಬರಲಿಕ್ಕೆ ಕಾರಣ ಆಯಿತು. ಇಲ್ಲವರು ಅವ್ರ್ಯಾರು ಬರಬೇಕಾಗಿಲ್ಲ. ಘೋಷಯಾತ್ರೆ ಹೋಗಲಿಲ್ಲ ಅವ್ರು ಯಾರು ಕೂಡ. ದ್ರೋಣಾಚಾರ್ಯ ಯಾರು ಹೋಗಲಿಲ್ಲ, ಭೀಷ್ಮರು ಹೋಗಲಿಲ್ಲ. ಯಾಕೆಂದರೆ ಅದು ವಿಷಯನೇ ಆಗಿರಲಿಲ್ಲ. ಇದು ಹಾಗಲ್ಲ. ವಿರಾಟನಿಗೆಲ್ಲ ಸ್ಕೋಪು ಇವರಿಗೆ, ಭೀಷ್ಮರಿಗೆ. ಇವರಿಗಿದ್ದು ದುರ್ಯೋಧನ ಕೊಟ್ಟು ಮಾತನ್ನು ಉಳಿಸ್ಕೋಬೇಕಾಗಿತ್ತು. ಇದೆಲ್ಲ ನಿರ್ಣಯ ಓದ್ದೇ ಹೋದರೆ ನಮಗೆ ಹಿಂದೆ ಮುಂದೆ ಗೊತ್ತಾಗೋದೇ ಇಲ್ಲ. ಅಲ್ಲಿ ಯಾಕೆ ಹೋಗಲಿಲ್ಲ, ಇಲ್ಲಿ ಯಾಕೆ ಹೋದರು, ಹಾಗೆ ಡೌಟ್ ಉಳ್ಕೊಂಬಿಡುತ್ತೆ. ಇದೆಲ್ಲ ಕ್ಲಿಯರ್ ಮಾಡ್ತಾರೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ. ಆಚಾರ್ಯ, ಇದು ಅವರು ಗೋಗ್ರಹಣಕ್ಕೆ ಹೋಗ್ತಾ ಇದ್ದಾರೆ ಅಂತ ಭೀಷ್ಮರಿಗೂ ದ್ರೋಣರಿಗೂ ಹೇಳಿಲ್ಲ ಅಂತ. ಯಾರಿಗೆ ಅನೌನ್ಸ್ ಮಾಡೇ ಹೋಗ್ತಿರೋದು. ಅವರು ಅಧರ್ಮಕ್ಕೆ ಒಪ್ಕೊಂಡಂಗಾಯ್ತು. ಅದು ಒಂದು ದೃಷ್ಟಿಯಿಂದ ತಪ್ಪೇ. ಅದು ಯಾಕೆ ತಪ್ಪು ಅಂತ ಕೇಳಿದರೆ, ಗೋಗ್ರಹಣ ಉದ್ದೇಶದ ಮೇಲೆ ಅವರು ವಿರಾಟನಿಗೆಲ್ಲದು ಆಯ್ದುಕೋಬಾರ್ದು. ಹೇಗೋ ಅವನು ಕೊಂದಾಗಾಯ್ತು, ಮಾರ್ಕೆಟ್ ಮಾಡಿದಾಗಾಯ್ತು ಅಂತ ಅಂದ್ಕೊಂಡ್ರೆ ಪಜಿತ ಆಗುತ್ತೆ. ವ್ಯಾಪಾರ ಮಾಡೋದಕ್ಕೆ ಸಂಬಂಧ ಇಲ್ಲ. ಅವ್ರು ಬಳಸಿ ಆ ಥರ ಬಂತು, ಕಲ್ಯಾವೇಶ ಅಷ್ಟೇ. ಅದೇನು ಅವ್ರು ಹೇಳ್ಬಿಟ್ಟಿದ್ದಾರೆ ಅಲ್ಲಿ ಒಳಗೆ ಆವೇಶ ಮಾಡ್ತೀವಿ ಅಂತೇಳಿ. ಬುದ್ಧಿ ಸರಿ ಇಲ್ಲ ಅಷ್ಟೇ ಆ ಟೈಮಿಗೆ. ಯತಿಶ್ಯೇ ರಕ್ಷಿತು ಭೀಮಾ ಧಾರ್ತರಾಷ್ಟ್ರಾನಿತಿ ಸ್ವಕಾಂ ಸತ್ಯಾಂ ಕರ್ತು ಪ್ರತಿಜ್ಞಾಂತು ಯಯೌ ದ್ರೋಣಃ ಸಪುತ್ರಕಃ. ಅದಕ್ಕೆ ದ್ರೋಣಾಚಾರ್ಯ ಏನು ಮಾಡಿದರು, ಪುತ್ರರ ಸಮೇತ ಅವರು ಹೊರಟರು. ಮತ್ತು ಸತ್ಯಾಂ ಕರ್ತು ಯದಿ ಯುದ್ಧಾಯ ನಿರ್ಯಾಂತಿ ಜ್ಞಾತಾಶ್ಯು ಪಾಂಡವಾಸ್ತದ. ಯದಿ ಯುದ್ಧಾಯ ನಿರ್ಯಾಂತಿ ಜ್ಞಾತಾಃ ಸ್ಯುಃ ಪಾಂಡವಾಃ ತದ. ಯುದ್ಧಕ್ಕೇನಾದರೂ ಪಾಂಡವರು ಬಂದರೆ ಸಂರಕ್ಷಣೆಗೋಸ್ಕರ ಸಿಕ್ಕಿಬಿಡ್ತಾರೆ. ಬರದೇ ಹೋದರೆ ನಚೇದ್ ವಿರಾಟ ಮನತಂ ನಮಯಿಷ್ಯಾಮಹೇ ವಯಂ. ಇಲ್ಲದೆ ಹೋದರೆ ಕೀಚಕ ಅಂತ ಇಲ್ಲ. ಆದ್ದರಿಂದ ವಿರಾಟಗೆಲ್ಲ ಭಾರಿ ಸುಲಭ. ಅಷ್ಟಾದರೂ ಮಾಡೋಣ. ಅವ್ರ ಟಾರ್ಗೆಟು ವಿರಾಟ್ ರಾಜ, ಇವನ್ ಟಾರ್ಗೆಟು ಪಾಂಡವರು. ಅದಕ್ಕೆ ಮೀಡಿಯಾ ಆಗಿದ್ದೆ ಅವರಿಗೆ ಗೋಗ್ರಹಣ ಒಂದೇ ಒಂದು ವಿಷಯ ಇಬ್ಬರಿಗಿದಾಗಿದೆ. ಒಂದೇ ಬಸ್ನಲ್ಲಿ ಎಲ್ಲೆಲ್ಲೋ ಹೋಗೋರು ಕೂತಿರ್ತಾರಲ್ಲ, ಹಾಗೆ ಆ ರೀತಿ ನಡೆಯುತ್ತೆ. ಅಲ್ಲ ಗೋಸಂಪತ್ತು ಇಲ್ಲದ ರಾಜ್ಯನೇ ಇಲ್ಲ ಆಗ. ಇಲ್ಲ 1,60,00,000 ಇತ್ತು ಅಷ್ಟೇ ಒಟ್ಟು ಆತನ ಹತ್ರ. ಅದನ್ನೆಲ್ಲ ಹೇಳಿಬಿಡ್ತಾರೆ. 1 ಕೋಟಿ ಇದ್ದಿದ್ದು ದಕ್ಷಿಣ ದಿಕ್ಕಿಗೆ, 60,00,000 ಇದ್ದಿದ್ದು ಈ ಕಡೆಗೆ. ಗೊತ್ತಾಯ್ತು, ಎಲ್ಲ ಹೇಳಿಬಿಟ್ಟಿದ್ದಾರೆ. ಆದರೆ ಆಗಿನ ಕಾಲಕ್ಕೆ ಧರ್ಮರಾಜ ದಿವಸಕ್ಕೆ ಎಷ್ಟು ಗೋಣ ಮಾಡ್ತಿದ್ದ. ದಿವಸಕ್ಕೆ ಗವಾಂಚ ಲಕ್ಷಂ ಪ್ರದದಾತಿ ನಿತ್ಯಂ. ಎಷ್ಟಿರ್ಬೇಕು ಅದನ್ನ ಹತ್ರ, ಈ ಲೆಕ್ಕ ಇಲ್ಲ. ಕಾರಣ ಇದ್ದಿದ್ದು ಪಾಂಡವರಿದ್ದಾರೆ ಎಂಬುದೇ ಮುಖ್ಯ ಕಾರಣ. ಪಾಂಡವರು ಹೊಳೆ ಬರೋಕ್ಕೆ ಒಂದೊಂದೇ ದಾರಿ. ಎಷ್ಟು ಒಳ್ಳೆಯ. ಅದಕ್ಕೆ ಒಬ್ಬ ನಿಜವಾದ ಯೋಗ್ಯತೆ ಗೊತ್ತಾಗೋದು ಆಪತ್ಕಾಲ ಬಂದಾಗ. ಯಾರೋ ಬಾವಿಲಿ ಬಿದ್ದಿದ್ದಾರೆ ಅಂತ ಹೇಳ್ತಾರೆ, ಆಮೇಲೆ ಬಿಸಾಡ ಅಂತಾರೆ, ಆಟ ಆಡೋಣ ಅಂತ ಕೇಳಿದ್ರೆ ಗತಿ ಏನಾಗ. ಆಮೇಲೆ ಬದುಕಿರ್ತಾನೆ ಅವನು, ಆಟ ಆಮೇಲೆ ಆಡ್ಲಿಕ್ಕೆ ಬರುತ್ತೆ, ಆಮೇಲೆ ಬದುಕಕ್ಕೆ ಬರುತ್ತಾ. ಪ್ರಯಾರಿಟಿ ಅಂತ ಅದಕ್ಕೆ ಕರೆಯೋದು. ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕಾಗಿತ್ತು ಈಗ ನಾವು ಕೊಡಬೇಕಾದದ್ದು ಭಾರಿ ಕೆಲಸ ಇದೆ. ವಿಚಾರ ಮಾಡಲಿಕ್ಕೆ ಹೊರಟ ವಿದ್ವಾಂಸರಿಗೆ, ಮಠಾಧೀಶರಿಗೆ ಇವತ್ತು ಸಮಾಜ ಎಜುಕೇಟ್ ಮಾಡಬೇಕು ಮುಖ್ಯವಾಗಿ. ಆ ವಿಷಯದ ಬಗ್ಗೆ ನಾವು ಕಲಿಯೋದು ಸುಮ್ಮನೆ ಕೂತ್ಕೊಂಡ್ರೆ ಭಾರಿ ಫಜಿತ ಆಗುತ್ತೆ. ಸುಮ್ಮನೆ ಕೂತ್ಕೊಂಡು ಇನ್ವಾಲ್ವ್ ಆಗೋದು ಯಾರು ಕೊನೆಗೆ ನಾವು ಸಿಕ್ಕಾಕೋಬೇಕಾಗತ್ತೆ. ಸೇಫ್ಟಿನ ಪಕ್ಕದ ಮನೆಯವ್ರು ಬಂದಾಗ ಕಳ್ತನ ಆಗುತ್ತೆ ಅಂತ ತಿಳ್ಕೊಳ್ಳಿ. ಪಕ್ಕದ ಮನೆಯವ್ರು ಜಾಗೃತ ಆಗ್ತಾರೆ. ಯಾತಕ್ಕೋಸ್ಕರ ಅವರು ಸಪೋರ್ಟಿವ್ ಬರ್ತಾರೆ. ಯಾತಕ್ಕೆ ನಾಳೆ ನಮ್ಮನೆಗೆ ಬರ್ಬೋದು ಇವನು. ಈ ಸಪೋರ್ಟ್ ಕೊಟ್ಟರೆ ಏನಾಗುತ್ತಾಗ ನಮಗೂ ಅವ್ರ ರಕ್ಷಣೆ ಬರ್ತಾರೆ. ಈ ಒಂದು ಮ್ಯೂಚುವಲ್ ಪರಸ್ಪರಂ ಭಾವ ಅಂತ ಕಾನ್ಸೆಪ್ಟ್ ಇದ್ದೇ ಇದೆ. ಅದಕ್ಕೆ ಊರಿನ ದೂರದಲ್ಲಿ ಒಂಟಿ ಮನೆ ಅಟ್ಯಾಕ್ ಮಾಡ್ತಾರೆ. ಮಧ್ಯದ ಮನೆಗಳಲ್ಲಿ ಅಟ್ಯಾಕ್ ಮಾಡೋದು ಸುಲಭ ಅಲ್ಲ, ಯಾಕೆ ಎಲ್ಲರೂ ಒಂದಾಗಿಬಿಡ್ತಾರೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರೂ ಕೂಡ ಎಚ್ಚರ ಇಟ್ಕೊಂಡೇ ಆಗಬೇಕು. ಮನೆಯ ಸಂಸಾರ ನಡೆಸೋದೆಲ್ಲ ಒಂದು ಪಾರ್ಟ್ ಅಷ್ಟೇ. ಅದು ಕುಟುಂಬದ ಪಾರ್ಟ್. ಅದು ಬಟ್ ನಿಜವಾದ ಪಾರ್ಟ್ ಯಾವುದು? ನಿಜವಾದ ಪಾರ್ಟು ಸಮಾಜದ ಪಾರ್ಟ್ ಇದೆ. ಎರಡು ಮುಖ ನಮಗಿರಬೇಕು. ಒಂದು ಮನೆ, ಇನ್ನೊಂದು ಸಮಾಜ. ಸಮಾಜದಲ್ಲಿ ಆಫೀಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ನಾವು ಮನೆಗಷ್ಟೇ ನ್ಯಾಯ ಮಾಡ್ತೀವಿ ಅಂತ ಹೊರಟ್ರೆ ತಪ್ಪದು. ಅನ್ಯಾಯ ಮಾಡೋದು ತಪ್ಪೇ. ಎಲ್ಲರಿಗೂ ನ್ಯಾಯ ಸಲ್ಲಿಸ್ಬೇಕಾಗ.
ಸಾಧನೆ ಎರಡು ಮುಖ ಅಂತ ಹೇಳ್ತಾರೆ ಆಚಾರ್ಯ. ಅದಕ್ಕೆ ರಾಯರು ಕರಿಷ್ಯೆ ಕಾರಯಿಷ್ಯೆ ಚ. ಆ ಮಾತು ಎಷ್ಟು ಅರ್ಥ ಬರುತ್ತಾಗ. ತಥೋ ಅರ್ಜುನ ತದೋತ್ತರ ಸಾರಥಿತ್ವೇ ಪ್ರಕಲ್ಪ್ಯ ತದೋತ್ತರಂ ಭಾತೃತ್ವೇ ಪ್ರಕಲ್ಪ್ಯ ಪಾರ್ಥಂ ಯಯೌ ತಾನ್ ನಿಶ್ಯಾಮ್ಯೈವ ಭೀತಃ ತಥೋರ್ಜುನ ಸಾರಥಿಂ ತಂ ವಿಧಾಯ ಕೃಚ್ಛ್ರೇಣ ಸಂಸ್ಥಾಪ್ಯ ಚ ತಂ ಯಯೌ ಕುರೂನ್ ತದಾ ಉತ್ತರಃ ಸಾರಥಿತ್ವೇ ಪ್ರಕಲ್ಪ್ಯ ಪಾರ್ಥಂ ಯಯೌ ತಾನ್ ನಿಶಾಮ್ಯ ಏವ ಭೀತಃ ತತಃ ಅರ್ಜುನಃ ಸಾರಥಿಂ ತಂ ವಿಧಾಯ ಕೃಚ್ಛ್ರೇಣ ಸಂಸ್ಥಾಪ್ಯ ಚ ತಂ ಯಯೌ ಕುರೂನ್. ಆಗ ಯಾರು ಹೋಗೋಕ್ಕಿಲ್ಲ, ಈಗ ಉತ್ತರ ಕುಮಾರ ಉಳ್ಕೊಂಡಿರೋದು ಗೊತ್ತಾಯ್ತಾ. ಆಗ ಉತ್ತರ ಕುಮಾರ ಹತ್ರ ಬಂದು ಕೇಳಿದ್ರು, ಹೀಗಾಗಿದೆ ಹೋಗಬೇಕು ಅಂತ. ಉತ್ತರ ಭಾರಿ ಗಲಾಟೆ ಮಾಡ್ತಾರೆ. ನನ್ನ ಸಮಾನ ಯಾರಿದ್ದಾರೆ, ಈಗ ನಾನು ಒಂದು ಕ್ಷಣದಲ್ಲಿ ಹೊಡೆದಾಕಿಬಿಡ್ತಿದ್ದೆ. ಇವೆಲ್ಲ ಯಾವ ಲೆಕ್ಕಂದ್ರೆ ಮುದಕ ಭೀಷ್ಮ ಅದ್ರೋಣ ಬ್ರಾಹ್ಮಣ ಹೀಗೆ ಮಾತಾಡೋದು. ಅವ್ರ ಕೈಲಿ ಏನಾಗುತ್ತೆ, ನನ್ನ ಮುಂದೆ ಯಾರೂ ಅಲ್ಲ. ನಾನು ಅರ್ಜುನ ಇದ್ದಾಗ ಗೊತ್ತಾ, ಅರ್ಜುನ ಇದ್ದ ಕಾಲಕ್ಕೆ ಹೀರೋ, ಇವರಿಗೆಲ್ಲ ಕೂಡ ಭೀಮ ಹೀರೋ ಅಲ್ಲ. ಯಾಕೆ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನ್ಯಾಚುರಲ್ ಬರಬೇಕಿದು. ಇದು ಶಸ್ತ್ರಾಸ್ತ್ರದಿಂದ ಬರೋದು. ಶಸ್ತ್ರಾಸ್ತ್ರದಿಂದ ಬರೋದನ್ನು ಅಕ್ವೈರ್ ಮಾಡ್ಬೋದು, ನ್ಯಾಚುರಲ್ ಬಂದಿದ್ದನ್ನು ಏನು ಮಾಡೋಕ್ಕಾಗಲ್ಲ. ಅದು ಭೀಮನ ಬಗ್ಗೆ ಟೂ ಮಚ್ ಆಯಿತು, ಭಾರಿ ಜಾಸ್ತಿ ಆಯಿತು. ಆದ್ದರಿಂದ ಗೋಲಿಟ್ಕೊಂಡಿದ್ರು. ಎಲ್ಲ ಏನು ಮಾಡಲಿ, ಸಾರಥಿನೇ ಇಲ್ವಲ್ಲ. ಒಂದು 28 ದಿವಸದಿಂದ ಯುದ್ಧ ನಡೆದಿತ್ತಂತ ಸಣ್ಣದೊಂದು. ಅಲ್ಲಿ ಯುದ್ಧಕ್ಕೆ ಹೋಗಿದ್ದಂಥ ಉತ್ತರ ಕುಮಾರ, ಇವನು ಸಾರಥಿ ಸತ್ತೋಗಿದ್ದಂತಾಗ. ಅದು ಪರ್ಮನೆಂಟ್ ಡ್ರೈವರ್ ಹೋಗಿಬಿಟ್ಟಿದ್ದೆ, ಇರಲಿಲ್ಲ. ಅದರಿಂದ ಪ್ರಾಬ್ಲಮ್ ಆಗಿದೆ ಎಲ್ಲರೂ ವಿರಾಯಿಲಕ್ಕ ಅಂತ ಹೇಳಿದ. ಇದರಲ್ಲಿ ಜ್ವರ ಹೇಳ್ಕೊಂಡು ಎಲ್ಲರೂ ಹಾಗೆ ಕೂತಿದ್ರು ಪಾಪ. ಆ ಹೊತ್ತಿಗೆ ದ್ರೌಪದಿ ಹೇಳ್ತಾರೆ, ನೋಡು ನೀವು ಇದ್ದಿದ್ದಾರಲ್ಲ, ಬೃಹನ್ನಡೆ ಇದ್ದಾರಲ್ಲ, ನನಗೆ ಗೊತ್ತು, ಪಾಂಡವ್ರ ಜೊತೆ ಇದ್ದಾಗಲೇ ನನಗೆ ಗೊತ್ತಿದೆ, ಅದು ಒಳ್ಳೆ ಸಾರಥ್ಯವೇ ಬರುತ್ತೆ ಅಂತ ಹೇಳಿ. ಇವನು ಹಾಗೆ ಕರ್ಕೊಂಬಂದರೆ ಅದು ನನ್ನ ಕೆಲಸ ಅಲ್ಲ, ನಿನ್ನ ಕೆಲಸ ಅದು. ಸಾರಥಿ ನನಗೆಲ್ಲ ನಿನಗೆ ಬೇಕಾಗಿರೋದು, ಬೇಕಾದವ್ರು ಕರಿಬೇಕು ತಾನೆ, ಕನ್ಸಲ್ಟ್ ನೀನು ಕರೆಸು ಅಂತ ಹೇಳ್ತಾರೆ. ಹಾಗೆ ಕರೆಸ್ತಾರೆ. ಅದು ಧರ್ಮ ಸೂಕ್ಷ್ಮ ಅದೇನೆ, ಯಾರು ಹೇಗೆ ನಡ್ಕೋಬೇಕು ಅನ್ನೋದನ್ನೆಲ್ಲ ತೋರಿಸ್ತಾ ಹೋಗ್ತಾರೆ. ಕೃಚ್ಛ್ರೇಣ ಸಂಸ್ಥಾಪ್ಯತ ತಂ ಯಯೌ ಕುರೂನ್. ಆಗ ಕರ್ಕೊಂಬಂದಾಯಿತು. ಬಂದರೆ ಹೊನ್ನಾಳೆ ಬರ್ತಾರೆ, ಅರ್ಜುನ ಬರ್ತಾರಾಗ. ಅರ್ಜುನಿಗೆ ಒಳ್ಳೆ ಚಾನ್ಸ್ ಈಗ, ಅದು ರೆಡಿಯಾಗಿದ್ದಾರೆ. ಅದಕ್ಕೆ ಮೇಲೆ ಮಾತ್ರ ಏನಾಗೆ ಬರೋದಿಲ್ಲ ಮಾರ, ಅಷ್ಟೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ನಾನಿದ್ದೀನಿ ಆಯ್ತಾ ಇಲ್ಲ ಅಂತ, ನಾನಿದ್ದೀನಿ ಆಯ್ತಾ ಇಲ್ಲ, ಉಲ್ಟಾ ಪಲ್ಟಾಗಿದೆ ಸೀನ್. ಆಮೇಲೆ ನಾನು ಯೋಚನೆ ಮಾಡಬೇಡ, ನಾನು ರಕ್ಷಣೆ ಮಾಡ್ತೀನಿ ಆಯಿತಾ, ಹೋಗು, ಸಂಕೋಚ ಪಡಬೇಡ ಅಂತ ಹೇಳಿದಾಗ, ಆಯ್ತು ಹೇಳ್ತೀನಿ ಅಂತ ಒಪ್ಪುತ್ತೀನಿ ಅಷ್ಟೇ ಅಂತೇಳಿ. ಆಗ ಉತ್ತರ ಬಂದು ಹೇಳ್ತಾಳೆ. ಆಗ ನಮ್ಮ ಅಣ್ಣ ಗೆದ್ದು ಬಿಡ್ತಾನೆ, ನೀನಾಗ ಇದೆಲ್ಲ ಅವ್ರ ವಸ್ತ್ರ ಎತ್ಕೊಂಬರ್ಬೇಕು, ನಮಗೆ ನನಗೆ ಬೇಕಾಗತ್ತೆ ಅಂತ ಹೇಳಿದಾಗ ಅರ್ಜುನ ಆಗಲಿ ಅಂತ ಹೇಳಿ ಬರ್ತಾನೆ. ಇಷ್ಟಾದರೂ ಯಾರೂ ಗೊತ್ತಿಲ್ಲ. ಆಗ ಹೊರಡಕ್ಕೆ ತಯಾರಾಗ್ತಾರೆ, ಕವಚ ಹಾಕ್ತಾರೆ. ಕವಚ ಉಲ್ಟಾ ಬಟ್ಟೆ ಕಟ್ಕೋತಾರೆ ಈಗ ಅರ್ಜುನ. ಆಗ ಬೈತಿ, ಕವಚ ಕಟ್ಕೊಳಕ್ಕೂ ಬರೋಲ್ಲ, ಏನು ಸಾರಥ್ಯ ಮಾಡ್ತೀವಿ ಮಾರ ಅಂತ ತಾನೇ ಕಟ್ತಾನೆ. ಅದಕ್ಕೆ ಕಾರಣ ಹೇಳ್ತಾರೆ, ಯಾಕೆಂದರೆ ವೀರನಾದವನು ತಾನೇ ಕವಚ ಕಟ್ಕೋಬಾರ್ದು. ತಾನೇ ಅಂಗಡಿಯಲ್ಲಿ ಕೊಂಡ್ಕೊಂಡು ಹಾರ ಹಾಕಿ ಸನ್ಮಾನ ಆಗುತ್ತೆ. ಅದು ಇನ್ನೊಬ್ರು ಹಾರ ಹಾಕಬೇಕು. ಶಾಸ್ತ್ರ ಹೇಳ್ತಾರೆ, ಎಂದು ನೀವೇ ಕೊಳ್ಳಲ್ಲಿ ಹಾರ ಹಾಕ್ಕೋಬೇಡಿ, ಗೊತ್ತಾಯ್ತಾ. ಸ್ವಯಂ ನೋಪಹರೇ ಸೃಜಂ ಅಂತ ಮನುಸ್ಮೃತಿ. ಇನ್ನೊಬ್ರಿಗೆ ಹಾಕ್ಸೋಬೇಕು. ಹಾಕ್ಸ್ಕೊಂಡು ಏನಾಗುತ್ತದ, ಅದು ಗೌರವ. ತಾನೇ ಹಾಕ್ಕೊಂಡ್ರೆ ಅದು ಹೊಲಸು, ಅಸಹ್ಯ. ಅದು ಇಲ್ಲದೇ ಇರೋದು ವಾಸಿ. ಅದಕ್ಕೇನೆ ವೀರ ಕವಚ ಕಟ್ಕೋಬಾರ ಹಾಗೆ ಮಾಡಿದಂತೆ. ಸರಿಯಾಗಿ ಕಟ್ತಾನೆ. ಈಗ ಸರಿ ಹೋಯ್ತು. ಊರು ದಾಟೋವರೆಗೂ ಮೆಲ್ಲಗೆ ಹೋಗ್ತಾನೆ ಅರ್ಜುನ. ಆ ಕಡೆ ವಾಲ ಈ ಕಡೆ ವಾಲ ಅದು ಮಾಡದೆ ಮಾಡ್ತಿರ್ತಾನೆ. ಇದ್ರ ಭಯ, ಏನು ನೀವು ಓಡಿಸ್ತೀವೋ, ಯುದ್ಧಕ್ಕೆ ಬೇರೆ ಹೊಟ್ಟಿದ್ದೀವಿ ನಾವೀಗ, ಗತಿ ಇಲ್ಲ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಾನೆ. ಊರು ದಾಟಿದ ತಕ್ಷಣ ಅರ್ಜುನ ಶುರು ಮಾಡ್ತಾನೆ. ಮಹಾ ಎಕ್ಸ್ಪರ್ಟ್, ಜೋರಾಗಿ ಹೋಗ್ತಾರೆ. ಎಷ್ಟು ಜೋರಾಗಿ ಹೋಗ್ತೇವೆ ಮೇಲೆ ಹೋಗುತ್ತೆ ಹೇಳ್ತಾರೆ. ಇಷ್ಟೊಂದು ಸ್ಲೋ ಅಂತ ಹೇಳಿದ್ರೆ ಈಗ ಭಾರಿ ಫಾಸ್ಟ್. ಈಗ ಮುಂದೆ ನೋಡಿದ್ರೆ ಸೈನ್ಯ ಕಾಣಿಸ್ದಾಗ ಏನು ಅಂತ ಕೇಳಿ, ಸೈನ್ಯ ಅಂತೇಳಿ. ಆಗ ನಿಲ್ಲಿಸು ಅಂತಾರೆ. ಸಾಕಿದೆ ಹೋಗ್ತೀನಿ. ಅವಾಗ ಹೇಳ್ತೀನಿ, ನಿಲ್ಲಿಸು. ಯಾಕೆ ಇದು ಸೈನ್ಯನ, ಇದು ಸಮುದ್ರ, ಇದು ಇದೆಲ್ಲ ಹಾಗೆಲ್ಲ ಮಾಡಬಾರ್ದು. ಅಷ್ಟೊತ್ತು ಹೇಳ್ಕೊಂಡಿದ್ದೆ ಅಂತ ಕೇಳಿದೆ, ಗೊತ್ತಿಲ್ಲ ಹೇಳ್ಕೊಂಡಿದ್ದೆ, ಕ್ಷಮಿಸ್ಬಿಡು ಬಿಟ್ಬಿಡೋದು ಹೋಗ್ತೀನಿ ಅಲ್ಲಿ. ನೋಡು ಉತ್ತರ, ಇದೊಂದು ದೃಷ್ಟಿಯಿಂದ ಅರ್ಜುನ ಮಾಡೋ ಗೀತೋಪದೇಶ ಇದ್ದಾಗ ಲೆಕ್ಕ ಇದು. ಕೃಷ್ಣ ಈತ ಹೇಳಿದ್ದ, ಇದೀತ ಹೇಳ್ತಾರೆ. ಈಗ ಯುದ್ಧ ಸಾಮಾನ್ಯ ಅಲ್ಲ, ಭಾರಿ ಪುಣ್ಯ ಬರುತ್ತೆ ಅಂದರೆ ಪುಣ್ಯನೂ ಬೇಡ, ಯುದ್ಧನೂ ಬೇಡ ಅಂತ ಹೇಳಿ ಯಾವುದು ಬೇಡ ಅನ್ನೋದಿಲ್ಲ. ನಾವೀಗ ಶಾಸ್ತ್ರ ಬೇಡಪ್ಪ, ಏನು ಬೇಡ, ಆರಾಮಾಗಿದ್ದೆ ನಾವು, ಅದೇ ಮಾತಾಡ್ತಾರೆ, ಏನು ಬೇಕಿಲ್ಲ ಹಾಗೆ ಹೇಳ್ತಾರೆ. ಹಾಗೆ ಏನು ಮಾಡಬೇಕು ಮುಂದೆ? ಸುಮ್ಮನೆ ವಾಪಸ್ ಹೋಗೋಣ, ಸುಖವಾಗಿರ್ಬೋದು ನಾವು. ನಮ್ಮ ಮನೇನೇ ಸ್ವರ್ಗ ನನಗೆ, ಇನ್ನು ಯಾವ ಯೋಚನೆ ನನಗಿಲ್ಲ ಅಂತ ಹೇಳ್ತಾರೆ. ಹೀಗೆ ಮಾತಾಡೋದು ಕ್ಷತ್ರಿಯನಾಗಿ ಅಂತ ಬೈತಾನಾಗ. ಬೈದರೆ ಅಷ್ಟೊತ್ತಿಗೆ ಅವರೆಲ್ಲ ನೋಡ್ತಿದ್ದಾರೆ ಆ ಕಡೆಗೆ, ಏನೋ ನಡೀತಾ ಇದ್ದಿಲ್ಲ, ಯಾರೋ ಬರ್ದಾಗತ್ತೆ ಅಂತೇಳಿ. ಆಗ ಅರ್ಜುನ ಕೆಡೋದಿಲ್ಲ, ಉತ್ತರ ಜಂಪ್ ಮಾಡಿ ಒಳಗೆ ಶುರು ಮಾಡಿಬಿಡೋದು ವಾಪಸ್. ಅರ್ಜುನ ತಕ್ಷಣ ಹಿಡಿದು ತಾನು ಹಿಂದೆ ಫಾಲೋ ಮಾಡ್ತಾನಂತ ಹೋಗಿ ಹಿಡಿತಾನೆ. ಅದನ್ನೆಲ್ಲ ಅವ್ರು ನೋಡ್ತಾ ಇದ್ದಾರೆ ದ್ರೋಣಾಚಾರ್ಯರು. ನಮ್ಮ ಅರ್ಜುನ ಕಂಡ ಕಾಣೋದಿಲ್ಲ, ಅದು ನಡೆಯೋ ಸ್ಟೈಲ್ ಇದೆಯಲ್ಲ, ನಾವು ಅರ್ಜುನ ಕಂಡ ಕಾಣ್ತಾನಲ್ಲ ಆಯ್ತಾ, ಯಾರೋ ಓಡ್ತಾ ಇದ್ದಾರೆ. ಬಹುಶಃ ಅರ್ಜುನ ಅವರವರೇ ಮಾತಾಡ್ತಿರ್ತಾರೆ. ಭೀಷ್ಮದ್ರೋಡ ಉಳಿದ ಗಟ್ಟೆ ಮಾತಾಡೋದಿಲ್ಲ, ಅವನಿಗೆ ಗೊತ್ತಾಗಬಾರ್ದು ಅಂಥೇಳಿ. ಅವರವರೇ ನನಗೂ ಹಾಗೆ ಅನಿಸ್ತಿದೆ ಅಂತ ಹೇಳ್ತಾರೆ. ಆಗ ಅರ್ಜುನ ಕೃಷ್ಣ
ಅಂಥೇಳಿ ಅಷ್ಟೊತ್ತಿ ಸರಿಯಾಗಿ ಹಿಡಿದುಬಿಟ್ಟು ಎತ್ಕೊಬಂದು ಹಾಕ್ತಾರೆ ರಸದೊಳಗೆ. ಸಾರಥಿ ಏನು ನನ್ನ ಶತ್ರುನ ಮಿತ್ರನ ಅಂತ ಕೇಳ್ತಾರೆ. ನಾನು ಅಲ್ಲಿ ಇಲ್ಲೇ ಸತ್ತೋಗ್ತೀರಲ್ಲ ಯಾಕೆ ಮಾಡ್ತೀನಿ ಅಂತ ಕೇಳಿದರೆ, ನಿನಗಾಗೋದಿಲ್ಲ ಹೋದಲ್ಲೋ ಬಿಟ್ಟುಬಿಡು, ನಾನು ಮಾಡ್ತೀನಿ ಅಂತ ಹೇಳಿ. ನೀನು ಮಾಡ್ತೀಯ, ಕವಚ ಕಟ್ಕೊಳ್ಳೋಕ್ಕೆ ಬರೋಲ್ಲ, ನೀನೇನು ಮಾಡ್ತೀಯ ನೀನೀಗ ಬರ್ತೇ ಇಲ್ಲ ನೀನೀಗ. ಒಂದು ಆಗ ಭಯ ಆಗುತ್ತೆ. ಅಲ್ಲಿ ಹೋದರೆ ಅಲ್ಲಿ ಭಯ, ಓಡಾಗಿಲ್ಲ ಇರಾಗಿಲ್ಲ, ಏನು ಮಾಡಬೇಕು ಅಂದ ತಕ್ಷಣ ಈಗ ನಾನು ಮಾಡ್ತೇನೆ ಅಂತ ಹೋಗುತ್ತೆ. ಅಷ್ಟು ಕರ್ಕೊಂಡು ಹೋಗ್ತಾನೆ. ಮೊನ್ನೆ ಇಟ್ಟಿರ್ತಾರಲ್ಲ 10 ಅಂತ ಹೇಳಿದ್ರು, ನೋಡಿದರೆ ಶವ ಆಕಾರ ಹಾಗೆ ಮಾಡಿದ್ದಾರೆ, ಶವದ ಆಕಾರ. 10 ತೊಗೊಂಬಾರ. ನಾನು ಕ್ಷತ್ರಿಯ ಗೊತ್ತಾ, ಮುಟ್ಟಬಾರ್ದು ನಾನು ಅಂತ ಹೇಳ್ತಾರೆ. ಈ ಕ್ಷತ್ರಿಯ ಅದು ಗೊತ್ತಾಯ್ತು, ಓಡ್ಬೇಕಾದ್ರೆ ಕ್ಷತ್ರಿಯತ್ವ ಇರಲಿಲ್ಲ. ಹಾಗಿದ್ರೆ ದಕ್ಷಿಣೇಶ್ವರ ಬ್ರಾಹ್ಮಣ ಆಗಿಬಿಡ್ತಾರೆ, ಪಾಠ ಆದರೆ ಓಡೋಗ್ಬಿಟ್ಟಿರ್ತಾರೆ, ಇರೋದಿಲ್ಲ. ಈಗ ನೆನಪಾಯ್ತೆ ನನಗೀಗ, ತೆಗಿ ಹೇಳ್ತಾರೆ. ಏನು ನಾನು ಧರ್ಮ ಹಾಳು ಮಾಡ್ತೀನಿ ಬೈಕೋತ ತೆಗಿತಾನೆ, ಹೋಗಿಬಿಟ್ಟು ತೆಗೆದುಬಿಟ್ಟು ನೋಡ್ತಾನೆ, ಕಣ್ಣು ಕುಕ್ಕಿ ತೆಗಿಲಕ್ಕಾಗ್ತಾಯಿಲ್ಲ. ಅಂಥ ಇದು ಬೆಳಕು, ಅಸ್ತ್ರಗಳವೆಲ್ಲ ಕೂಡ ಬಿಚ್ತಾನೆ. ಅಯ್ಯೋ ಬದಲಾವಣೆ ಶವ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದ. ಆಗ ನೋಡ್ತಾನೆ, ನೋಡೋಕ್ಕೆ ಆಗ್ತಾಯಿಲ್ಲ. ಹಾಗೆ ಇದು ನೋಡು, ಏನಿದೆ ನಿಂಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ನಿಂಗೆ ಹೇಗೆ ಗೊತ್ತು ಕೇಳಿದರೆ ಇದೆಲ್ಲರ ಧನಸ್ಸೆಲ್ಲ ಹೇಳ್ತಾ ಬರ್ತಾನೆ. ಇವರೆಲ್ಲ ಪಾಂಡವರ ಧನಸ್ಸುಗಳು, ಪಾಂಡವರ ಆಯುಧಗಳು ಅಂತೆಲ್ಲ ಹೇಳ್ತಾನೆ. ಆಗ ಒಂದೊಂದೇ ಕೇಳ್ತಾ ಬರ್ತಾನೆ. ಇದು ಭೀಮಂದು ಅರ್ಜುನ ಎಲ್ಲ ಹೇಳ್ತಾ ಬಂದು ಇದಾರ್ದು ಅಂತ ಕೇಳಿದ್ರೆ ಅರ್ಜುನಂದು ಅಂತ ಹೇಳ್ತಾರೆ. ಅರ್ಜುನ ಯಾರು? ನಾನೇ ಅರ್ಜುನ. ಇಲ್ಲ ಹೇಳಿ, ಆವರೆಗೂ ಹೇಳೋದಿಲ್ಲ. ಸಸ್ಪೆನ್ಸ್ ಪೇಂಟೇನ್ ಮಾಡ್ತಾ ಬರ್ತಾನೆ. ಆಗ ಅವ್ರಿಗೆ ಶಾಕ್ ಆಗಿಬಿಡ್ತದೆ ಪಾಪ. ಅವನು ಮೋಸ್ಟ್ ಇದು ತಾನೆ ರೋಲ್ ಮಾಡಲ್ಲ. ಅವನು ಎದುರು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಖುಷಿರೋ ಖುಷಿ, ಭಯ ಹೋಗ್ಬಿಡ್ತೀವಿ, ಭಯ ಎಲ್ಲ ಹೊರಟು ಹೋಗ್ಬಿಟ್ಟು ಹಾಗೆ ಕೇಳ್ತಾನೆ. ಏನು ಕತೆ ಎಲ್ಲ ಹೇಳ್ತಾರಂತ. ಈಗ ಹೋಗಿ ನಡಿ ಅಂತ ಹೇಳಿದ ತಕ್ಷಣ ಆ ರಥ ಇರ್ತದಲ್ಲ ಕುತ್ಕೋತಾರೆ. ಆ ಧ್ವಜ ಕೆಳಗಿಳಿಸು ಅಂತ ಹೇಳ್ತಾರೆ. ನಿಮ್ಮ ಧ್ವಜ ತೆಗೆದು ಹಾಕೋದ, ತೆಗೆದಿಡ್ತಾರೆ. ನೀವು ಸ್ಮರಣೆ ಮಾಡಿ. ಆಗ ಹನುಮಂತ ಬಂದು ಕೊಡ್ತಾರೆ. ಆ ಧ್ವಜದಲ್ಲಿ ಆ್ಯಕ್ಚುಲಿ ಹನುಮಂತ ಕಪಿಧ್ವಜ ಅಲ್ಲ ಕೂತ್ಬಿಡ್ತಾರೆ. ಇದೆಲ್ಲ ದೂರ ಏನೇನೋ ಅವ್ರಿಗೆ ಸ್ಪಷ್ಟ ಕಾಣ್ತಾ ಇಲ್ಲ, ಏನೇನೋ ಯೋಚನೆ ಮಾಡ್ತಾ ಇದ್ದಾರೆಲ್ಲ ಕೂಡ. ಈಗ ಹೊಡಿ ಅಂತ ಹೇಳ್ತಾರೆ. ಹೊಡಿ ಅಂತ ಹೇಳಿದ ತಕ್ಷಣ ಅರ್ಜುನ ಸಾರಥ್ಯ ಕೊಡ್ತೀಯ ಈಗ? ಕೊಡ್ತೀನಿ ಅಂತ ಹೇಳ್ತಾರೆ. ಭಾರಿ ಧೈರ್ಯ ಆತನಿಗೀಗ, ದೊಡ್ಡ ಜನ್ಮದಲ್ಲಿ ದೊಡ್ಡ ಕ್ರೆಡಿಟ್ ಆತನಿಗೆ. ರಥ ಉಳಿಸೋ ಶುರು ಮಾಡ್ತಾರೆ. ಆಗ ಅರ್ಜುನ ದೇವದತ್ತ ಶಂಖ ಊದ್ತಾರೆ. ಶಂಖ ಊದಿದ ತಕ್ಷಣ ಉತ್ತರಗಳು ಎಚ್ಚರ ಬಿದ್ದು ಬಿಡ್ತಾನೆ. ಆಗ ಕೇಳ್ತಾನೆ, ಏನಾಯ್ತು ನಿನಗೆ ಅಂತ ಕೇಳ್ತಾನೆ. ಏನಾಯ್ತು ನೀನು ಶಂಖಧ್ವನಿನೇ ಕೇಳಿಲ್ವಾ? ಶಂಖಧ್ವನಿ ಕೇಳಿದ್ದೀನಿ ಮಾರಾಯ, ಇಂಥ ಶಂಖಧ್ವನಿ ಕೇಳಿಲ್ಲ ನಾನು. ಭಾರಿ ಆಶ್ಚರ್ಯ ಇದು, ಅದು ಏನಿರಲಿ ದೇವದತ್ತ ಶಂಖ ಅಂತ ಹೇಳ್ತಾರೆ. ನೋಡಿಬಿಡು, ಅದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಉದ್ದಾಗ ಸ್ವಲ್ಪ ಧೈರ್ಯ ಬರುತ್ತೆ. ಇದೆಲ್ಲ ಯಾಕೆ ಹೇಳ್ತೀರಿ ಅಂದರೆ, ಪಾಠ ಕೇಳಿದ ತಕ್ಷಣ ಶಂಕರಧ್ವನಿ ಕೇಳಿದಾಗ ಆಗುತ್ತೆ ನಮಗೆ. ಇದು ಏನೋ ತಿಳ್ಕೊಂಡು ಯಾವುದೋ ಕವಿಗಳ ಕೃತಿ ಅಂತ ಓದ್ಲಕ್ಕೆ ಹೋದಾಗ ಆಮೇಲೆ ನೋಡಿದ್ರೆ ಭಯ ಆಗಿಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಹೋದಾಗ ಸ್ವಲ್ಪ ಆಸೆ ಅನಿಸುತ್ತೆ. ಒಂದು 5-6 ದಿವಸ ಹೋದ್ಬೇಕು ಬರೀ ಕೂಡಷ್ಟಾಗುತ್ತೆ ಕೊನೆಗೆ. ಪಾಠ ತಿಳಿದೇ ಹೋದ್ರು ಕೂಡ ಮಕ್ಕಳು ಅಷ್ಟೇ, ಒಂದು ದಿವಸ ಸ್ಕೂಲಿಗೆ ಬಂದು ಓಡಾಡಿಬಿಡ್ತಾರೆ ಅವರು. ಆಮೇಲೆ ಬಿಡೋದೇ ಇಲ್ಲ, ಆ ಸ್ಥಿತಿ ಬರ್ತಾರೆ. ಅದಕ್ಕೆ ಯಾವಾಗಲೂ ಜನ ಏನು ಮಾಡಬೇಕು, ಫಸ್ಟಿಗೆ ಎಲ್ಲ ಬರುತ್ತೆ ತಿಳ್ಕೊಂಡು ಬದಲಿಸಿ ಏನೂ ಅರ್ಥ ಆಗೋದು ಬೇಕಾಗಿಲ್ಲ. ಕೂಡೋದು ಪ್ರಾಕ್ಟೀಸ್ ಮಾಡಿದರೆ ಸಾಕು. ಅದಕ್ಕೆ ಯೋಗದ ಮೊದಲನೇ ಅಂಗ ಯಾವುದಾದ್ರು ಆಸನ. ಕೂಡೋದು ಅಭ್ಯಾಸ ಆಯ್ತಲ್ಲ, ಅಷ್ಟಕ್ಕೆ ಇವ್ರಿಗೆ ಎಷ್ಟೋ ರೋಗ ವಾಸಿ ಆಗುತ್ತೆ. 1 ಗಂಟೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಗೊತ್ತಾಯ್ತಾ, ಒಳ್ಳೆ ಎಕ್ಸರ್ಸೈಸ್ ಅದು, ಗೊತ್ತಾಯ್ತಾ, ಬೇಸಿಕ್ ಅದು ಎಲ್ಲ. ಈ ಬಾಡಿ ಎಲ್ಲ ಸೆಟ್ರೈಟ್ ಆಗ್ತಾ ಬರ್ತದೆ. ಈಗ ಅರ್ಥ ಆಯಿತು, ಈ ಶಬ್ದ ಅಕ್ವೆಂಟೆನ್ಸ್ ಬಂತವೆ ನಿಧಾನವಾಗಿ ಆಗ ಹೋಗ್ತಾರೆ. ಇದೆಲ್ಲ ನೋಡಿದ್ರು ಅವರು. ಈಗ ಅನ್ಕೋತಿದ್ದಾರೆ, ಅರ್ಜುನನೇ ಹತ್ತಿರ ಬರ್ತಾ ಹೋದಂತೆ ಕಾರಣ ಕುಣಿದಾಡಿಬಿಡ್ತಾರೆ ದುರ್ಯೋಧನ. ಸಿಕ್ಕರು ಪಾಂಡವರು, ಇನ್ನೇನು ಕತೆ ಮುಗೀತು ಅಂತೇಳಿ. ಆಗ ಭೀಷ್ಮರು ಅಲ್ಲೇ ಬೈತಾರೆ, ದ್ರೋಣರು ಬೈತಾರೆ. ಹುಚ್ಚ ಇದ್ದೀನಿ ಈಗ, ಅಜ್ಞಾತ ಮುಗಿದೋಗ್ಬಿಟ್ಟಿದೆ ಆಗಲೇ ಅವರೇ ಹೇಳ್ಬಿಡ್ತಾರೆ. ಅಜ್ಞಾಸ ಮುಗಿದೋಗ್ಬಿಟ್ಟಿದೆ, ಸಿಕ್ಕರೆ ಏನೂ ಉಪಯೋಗ ಇಲ್ಲ, ಸಾಧ್ಯ ಇಲ್ಲ ಅಂತ ಹಠ ಶುರು ಮಾಡೋದು. ವಾಕ್ಯಾರ್ಥ ನಡೆಯ ಶುರುವಾಗತ್ತೆ. ಅದಿಷ್ಟು ನಡೆದ ಮೇಲೆ ಇಷ್ಟಾಚಾರ ಹೇಳೋದಿಲ್ಲ, ಎಲ್ಲ ಸ್ಪಷ್ಟ ಅಲ್ಲೇ ಇರೋದ್ರಿಂದ ಭೀತಃ ತಥೋ ಅರ್ಜುನ ಸಾರಥಿಂ ತಂ ವಿಧಾಯ ಕೃಚ್ಛೇಣ ಸಂಸ್ಥಾಪ್ಯ ಚ ತಂ ಯಯೌ ಕುರು. ಅಂತೂ ಕೂಡಿಸೋದು ಭಾಳ ಕಷ್ಟ ಆಯಿತು. ಇದೇ ಸ್ಥಿತಿ ಅರ್ಜುನ ಬಂತ ಆಮೇಲೆ, ನಾನು ಕೃಷ್ಣ ಯುದ್ಧ ಮಾಡೋದಿಲ್ಲ ಅಂತೇಳಿ ಕೃಷ್ಣ ಕೂಡಿಸಿದಾಗ ಅರ್ಥ. ಈಗ ಅರ್ಜುನ ಸಾರಥಿಯಾಗಿದ್ದಕ್ಕೆ ಉತ್ತರ ಕುಮಾರ ಗೆದ್ದ, ಕೃಷ್ಣ ಸಾರಥಿಯಾಗಿದ್ದಕ್ಕೆ ಅರ್ಜುನ ಗೆದ್ದ. ಅರ್ಥ ಆಯ್ತಾ ಈಗ? ಆದ್ದರಿಂದ ನಾವು ಈ ಸಾರಥಿ ಮೇಲೆ ಡಿಪೆಂಡ್ ಆಗುತ್ತೆ, ಸಾರಥಿ ಹೇಗಿರಬೇಕು ಅಂತೇಳಿ. ಆ ಎಲ್ಲರಿಗೂ ಸಾರಥಿ ಯಾರು ಅಂದರೆ ಭಗವಂತ. ಧಿಯೋ ಯೋನಃ ಪ್ರಚೋದಯಾತ್. ಸಾರಥಿ ಏನು ಮಾಡ್ತೇವೆ ನಾವೀಗ, ಹೀಗೆ ಓಡಿಸು ಅಂತ ಕೇಳೋದಿಲ್ಲ. ಪ್ರಚೋದಯಾತ್, ನಾವು ಇದನ್ನು ಬುದ್ಧಿ ಸರಿಯಾಗಿಟ್ಟು ಅಂತ ಪ್ರಾರ್ಥನೆ ಮಾಡೋದು. ಇದೆಲ್ಲ ಕೂಡ ಆಗ ಅಧ್ಯಾತ್ಮ ಗೊತ್ತಾಗುತ್ತೆ. ಅದೇ ಹೇಳಿದ್ದು, ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ ನರಃ ಸೋದನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದ. ಕಠೋಪನಿಷತ್ತು ಗೊತ್ತಾಯ್ತಾ? ಇದು ಬುದ್ಧಿ ಭಗವಂತನೇ ಧಿಯೋ ಯೋನ ಪ್ರಚೋದಯ. ಬುದ್ಧಿರ್ಬುದ್ಧಿಮತಾಮಸ್ಮಿ. ಇದೆಲ್ಲ ಭಗವದ್ಗೀತೆಯಲ್ಲಿ ಬಂದಿರೋ ವಿಚಾರಗಳು. ಅರ್ಥ ಮಾಡಿಕೊಂಡ್ರೆ ಉತ್ತರ ಕುಮಾರನ ಪೌರುಷ ಅಂತ ಹೆಸರಾಗಿತ್ತು. ಉತ್ತರ ಕುಮಾರ, ಉತ್ತರ ಪೌರುಷ, ಉತ್ತರ ಭೂಪ, ಏನೇನೋ ಆಗಿತ್ತು, ಎಲ್ಲ ಸರಿ ಹೋಯ್ತಾಗ. ಆದಾಯ ಗಾಂಡೀವಥ ಧ್ವಜಂಚ, ಗಾಂಡೀವನ್ ತಗೊಂಡ. ಹನುಮದಂಕಂ ಕಪಿಧ್ವಜ ರಥ. ಸದರಹ, ದರ ಅಂದರೆ ಶಂಖ,
ಸದರಹ ಅಂದರೆ ಶಂಕದ ಸಮೇತ ಎಲ್ಲ ಅಲ್ಲೇ ಇಟ್ಟಿದ್ರು. ಅಗ್ರತೋಗಾಹ ನಿವರ್ತ್ಯ, ಮೊದಲು ಮಾಡಿದ ಕೆಲಸ ಗೋ ಹಿಡ್ಕೊಂಡಿದ್ರಲ್ಲ ಎಲ್ಲ ಅವ್ರಿಗೆ ಗೋಪಾಲಕರಿದ್ದರು, ವಾಪಸ್ ಹೊಡ್ಕೊಂಡೋಗಿ ಅಂತ ಹೇಳಿದರು. ಅದಕ್ಕೆ ಅಲ್ಲಿ ಯುದ್ಧಕ್ಕೆ ಬಂದಿರೋದು ನಾನು, ಅವ್ರು ಬೇಡ ಅಂತ ಹೊಡಿತೀನಿ ನಾನೀಗ. ಫಸ್ಟ್ ಮಾಡಿದ ಕೆಲಸ ಗೋಮೋಚನೆ ಮಾಡಿದೆ, ವೆರಿ ಇಂಪಾರ್ಟೆಂಟ್. ಅದು ಯುದ್ಧದಲ್ಲಿ ಅಪಾಯ ಆಗಬಾರ್ದು, ಅದಕ್ಕೆ ಫಸ್ಟು ಮೊದಲೇ ಕೆಲಸ ಮುಗಿಸ್ಬಿಡ್ಬೇಕು, ಇಂಪಾರ್ಟೆಂಟ್ ಕೆಲಸ. ವಾಪಸ್ ಯಾವಾಗ ಹೊರಟ್ರೆ ಅವ್ರು ಯುದ್ಧ ಏನು ಮಾಡೋಂಗಿಲ್ಲ. ಈಗ ಯುದ್ಧಕ್ಕೆ ಬಂದರೆ ಯುದ್ಧ ಶುರುವಾಯಿತು ಅಷ್ಟೆ. ಆಮೇಲೆ ಮಾಡ್ಲಿಕ್ಕೆ ಹೊರಟ್ರೆ ಅದಕ್ಕೆ ಎಷ್ಟು ಬಿಡ್ಬೋದು ಗೋವುಗಳಿಗೆ, ಮತ್ತು ತಡ ಆಗ್ಬೋದು, ಅದಾಗಬಾರ್ದು. ಅದರಲ್ಲೂ ಪ್ರಯಾರಿಟಿ. ಮತ್ತೆ ಯುದ್ಧ ಮೊದಲು ಗೋರಕ್ಷಣೆ ಮೊದಲು ಅಂತ ಕೇಳಿದ್ರೆ ಏನು ಮಾಡ್ತಾರೆ, ಯಾರೊಬ್ಬರು ಬೀಳ್ತಾರೆ ಸ್ಕೂಟರ್ ಸಮೇತ. ಮೊದಲು ಏನು ಮಾಡ್ತಾರಾಗ ಎತ್ತಾರೆ ಅವ್ರು, ಏನು ಡಾಕ್ಟ್ರ್ ಅಲ್ಲ ಅಂತ ಫೋನ್ ಮಾಡ್ತಾ ಕೊಡೋದಿಲ್ಲ, ಫಸ್ಟ್ ಎತ್ತಬೇಕು ಅವರು. ಆಮೇಲೆ ಮೊದಲು ಸ್ಕೂಟ್ರ್ ಎತ್ತಬಾರ್ದು, ಫಸ್ಟ್ ಯಾರು ಎತ್ತಬೇಕು, ವ್ಯಕ್ತಿನ ಎತ್ತಬೇಕು. ಚೇತನ ಜಡದಲ್ಲಿ ಯಾವ್ದು ದೊಡ್ಡದು ಅದನ್ನು ಎತ್ತಬೇಕು, ಆಮೇಲೆ ಮುಂದಿನ ಕೆಲಸ. ಅದೆಲ್ಲ ಪ್ರಯಾರಿಟಿ ಅರ್ಥ ಮಾಡಿಕೊಂಡು ನಮಗೆ ಒಂದು ವಿಷಯ ಗೊತ್ತಿಲ್ಲ, ಎರಡನೇದು ಪ್ರಯಾರಿಟಿ ಗೊತ್ತಿಲ್ಲ. ಎರಡೂ ಗೊತ್ತು. ಬೆಳಗ್ಗೆ ಸಂಧ್ಯಾ ಒಂದೇ ಪ್ರಯಾರಿಟಿ. ನೀವು ಭಜನೆ ಮಾಡ್ತಾ ಕೊಡೋದಲ್ಲ, 6 ಗಂಟೆಗೆ ಭಜನೆ ಮಾಡ್ತಾ ಕೂತ್ಬಿಟ್ಟು ಎಷ್ಟು ಬಜೀತಿ ಆಗುತ್ತೆ. ಭಜನೆ ಕೆಟ್ಟದ ಅಲ್ಲ, ಆಗ ಮಾಡೋದಲ್ಲ, ಅರ್ಥ ಆಯ್ತಾ. ತುಂಬ ಜನ ಹಾಗೆ ಮಾಡೋದು. ಎಷ್ಟೋ ಜನ ನೋಡಿದ್ದೀನಿ, ಎಲ್ಲರೂ ಅಲ್ಲ. ರಾತ್ರಿ 4 ಗಂಟೆವರೆಗೂ ಭಜನೆ, ಮಲಿಗೆ ಬಿಡೋದು ಬೆಳಗ್ಗೆ 1 ಗಂಟೆಗೆ ಹೇಳೋದು, ಸಾಧನೆ ದಾಸಿ. ಏನು ಅರ್ಥ ಅದರೊಳಗೆ? ಅಲ್ಲೇನು ಭಜನೆ ಮಾಡಿದ್ವಲ್ಲ ನಾವು ಅಂತ ಕೇಳಿದ್ರೆ, ಭಜನೆ ಮಾಡ್ಲಿಕ್ಕೆ ಹೇಳಿದ್ರೆ ಸಾಧನೆ ದಾಸಿ ಪಾಲನೆ ಮಾಡಬೇಕಾಗ್ತದೆ. ಭಜನೆ ಮೊದಲೇ ಮುಗಿಸ್ರಿ. ಅವರಿಗೆ ಎಜುಕೇಷನ್ ಇಲ್ಲ, ಸಮಸ್ಯೆ ಅಂತ ಕೇಳಿದರೆ ಅವ್ರಿಗೆ ಹೇಳ್ಕೊಡ್ಬೇಕು. ಹೇಳಿದರೆ ಅವರೂ ಮಾಡ್ತಾರೆ, ತಪ್ಪೇನಲ್ಲ. ಹೇಳ್ಕೊಡೋದು ಬರೀ ಅಪ್ರಿಷಿಯೇಟ್ ಮಾಡಿಬಿಟ್ರೆ ತಪ್ಪಾಗುತ್ತೆ. ಇಲ್ಲಿ ನಾವು ತುಂಬ ಕಡೆ ಹಿಂದಿದ್ದೇವೆ. ಪ್ರತಿಯೊಂದರಲ್ಲೂ ಎಜುಕೇಷನ್ ಕಾನ್ಸೆಪ್ಟೇ ಇಲ್ಲ. ಪ್ರೋಗ್ರಾಮ್ಗೆ ಹೋಗ್ತಾರೆ ಬರ್ತಾರೆ ಹೊರತು ಏನು ನಡೀತೋ ಗೊತ್ತಿಲ್ಲ, ಯಾತಕ್ಕೆ ಮಾಡಬೇಕು ಗೊತ್ತಿಲ್ಲ. ಉಪನಯನ ಒಂದು ಪ್ರವಚನ ಮಾಡಿಸಿಬಿಟ್ರೆ ಆ ಬಂದವರು ಎಷ್ಟೋ ಜನಕ್ಕೆ ನಾವು ಉಪನಯನ ಮಾಡಬೇಕು ಅನಿಸುತ್ತಾಗ ಗೊತ್ತಾಯ್ತು. ನಾವು ತಪ್ಪು ಮಾಡಿದ್ದೇವೆ, ಸುಮ್ಮನೆ ಊಟ ಮಾಡ್ಕೊಬರ್ಬೇಕು ಅಂತಾಗುತ್ತೆ ಅಷ್ಟೇ ಹೊರತು ಇದು ಗೊತ್ತಾಗಲ್ಲ. ಮದುವೆ ಯಾತಕ್ಕೆ ಅಲ್ಲೊಂದು ಪ್ರವಚನ ಆಗಬೇಕು, ಪ್ರತಿಯೊಂದು ನಾಮಕರಣ ಯಾತಕ್ಕೆ ಅಲ್ಲೊಂದು ಆಗಬೇಕು. ಆ ರೀತಿ ಮಾಡ್ತಾ ಹೊರಟ್ರೆ ಜ್ಞಾನ ಬೆಳೀತಾ ಹೋಗುತ್ತೆ. ಬರೀ ಪ್ರಾಕ್ಟಿಕಲ್ ಮಾಡಿದರೆ ಥಿಯರಿನೇ ಇಲ್ಲ, ಏನು ಅರ್ಥ ಆಗುತ್ತೆ ಅವನಿಗೆ? ಕೊನೆ ಬೋರ್ ಹೊಡೆದ್ಬಿಟ್ಟು 4 ದಿವಸ ನೋಡ್ತಾನೆ, ಆಮೇಲೆ ಏನಾಗುತ್ತೆ? ಇವಾಗ ಟಿ ವಿನೇ ಮ್ಯೂಟ್ ಮಾಡಿಬಿಡಿ, ನೋಡೋಕ್ಕಾಗತ್ತೆ ನಿಮ್ಮ ಕೈಲೇ? ಸ್ವಲ್ಪ ಹೊತ್ತಿಗೆ ಆಫ್ ಮಾಡಿಬಿಡ್ತಾನೆ. ಯಾಕೆ? ಅರ್ಥ ಆಗ್ತಾಯಿಲ್ಲ. ಅರ್ಥ ಆದರೆ ಫಾಲೋ ಮಾಡ್ತಾನೆ. ಅರ್ಥ ಆಗಬೇಕು ಮುಖ್ಯ. ಅರ್ಥ ಮಾಡ್ಬೇಕಾದ್ರೆ ಏನು ಹೇಳಬೇಕು, ಒಬ್ರು ಹೇಳಬೇಕು. ಅದು ನಮ್ಮಲ್ಲಿ ಹೋಗೇ ಬಿಟ್ಟಿದೆ ಪೂರ್ತಿ. ಅವ್ರಿಗೆ ಭಾರಿ ಗಡಿಬಿಡಿ, ಅವರಿಗಂತೂ ಭಾಳ ಪೂರ್ವಚನ ಗೊತ್ತೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿರೋರಿಗೆ ಟೈಮ್ ಇರೋದಿಲ್ಲ, ಅರ್ಜೆಂಟ್ ಹೋಗ್ಬೇಕು ನಾವು, ಟಕ ಮುಗಿಸಿ ಹೋಗ್ಬಿಡೋದು. ಹಾಗಾಗಬಾರ್ದು. ಅದು ಆಪ್ರೇಷನ್ ಅರ್ಜೆಂಟ್ ಮಾಡೋಕ್ಕೆ ಬರುತ್ತಾ? ಹೇಗೆ ಮಾಡ್ಬೇಕು ಅವನು? ಇನ್ನೊಂದು ಯಾವ ಕೇಸ್ ಬಂದರೂ ಇಲ್ಲಾಗ ಏನು ಮಾಡ್ಬೇಕು ಅದನ್ನಾಗ? ಅದು ಮುಗಿಸೋವರೆಗೆ ಕ್ವಶನ್ ಲೈಫ್ ಆ್ಯಂಡ್ ಡೆತ್. ಅದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಕೌಂಟ್ ಆಗುತ್ತಾಗ. ಆ ಥರ ಮಾಡಬೇಕು. ಇದು ಸಮಾಜ ಉಳಿಸೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನ್ಯಾಚುರಲ್ ನಡೀತದೆ. ಧರ್ಮ ಹೇಗೆ ಹೊಡೆಯುತ್ತೆ, ಈ ರೀತಿ ಮಾಡ್ತಿದ್ರೆ ಧರ್ಮದ ಅನುಷ್ಠಾನೇ ಮುಂದೆ ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಉಪನಯನ ಹೋಗಿ ಬಂದು ಎಷ್ಟು ಅಲರ್ಟ್ ಆಗಿಬಿಡ್ತಾರೆ. ಅದು ಸಂಧ್ಯಾನುಸರಿ ಮಾಡಿಸೋರು, ಅವನ ಜವಾಬ್ದಾರಿ ಬಂತು. ಅದೆಲ್ಲ ಇರಬೇಕು. ಅದು ಇಲ್ಲವೇ ಇಲ್ಲ. ಅಪ್ಪಿ ತಪ್ಪಿ ಅದು ಉಪನಯನ ಟೈಮಿಲ್ಲ. ಹೇಳಿದ ಯಾರು ಹೇಳೋಕ್ಕೆ ಕೂತರು ಕೂಡ ಮುಗಿಸ್ಬಿಡಿ, ಹೊತ್ತಾಗ್ಬಿಟ್ಟಿದೆ ಆಗಿ. ಭಾಳ ತಪ್ಪು. ಮೇನ್ ಕೆಲಸಕ್ಕೆ ಹೊತ್ತಾಗೋದಾದರೆ ನೀವು ಯಾವುದಕ್ಕೆ ಟೈಮ್ ಇಟ್ಕೋತೇನೆ ಆಗಿದೆ, ಅಲ್ಲೇನು ತುಂಬ ತಪ್ಪು. ಅಷ್ಟು ನಡೀತು. ಅಲ್ಲಿ ಯುದ್ಧ ನಡೆಯುತ್ತೆ, ಮುಗಿಯುತ್ತೆ. ಅದಿಷ್ಟು ನಾಳೆಗೆ ವಿರಾಟ್ ಪರ್ವ ಮುಗಿದೋಗುತ್ತೆ. ನಾಳೆ ಒಂದು ಯುದ್ಧದ ರಜೆ, ಎಷ್ಟು ನಾಳೆ. ಇವತ್ತು ಯುದ್ಧ ಮಾಡ್ತಾರಲ್ಲ ರಜೆ, ನಾಳೆ ಪಾಠ ಇಲ್ಲ. ಯಾತಕ್ಕೆ? ಪಾಡ್ಯ, ನಾಡಿದ್ದು ಪಾಠ. ನಾಡಿದ್ದು ಯುದ್ಧ ಮುಗಿದು ಉದ್ಯೋಗ ಪರ್ವ ಶುರುವಾಗುತ್ತೆ ನಾಡಿದ್ದು.